means Sports Charitable Trust. It was my dream, trust, what I have done. ನಿಜಕ್ಕೂ ತುಂಬ ಇವತ್ತು ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಟ್ರಸ್ಟ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆ್ಯಕ್ಚುಲಿ ಇಟ್ಸ್ ಎ ವೆರಿ ಟಫ್ ಒನ್. ಸೊ 2014 I started the trust, and then in 2024 we thought actually we'll go for the tax exemption, and then we started our trust. And from past 10 years ನಾವು ತುಂಬಾ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡಿದ್ದೀವಿ. ಕ್ರಿಕೆಟ್ ಮ್ಯಾಚ್ ಮಾಡಿದ್ದೀವಿ, ಕಬಡ್ಡಿ ಮ್ಯಾಚ್ ಮಾಡಿದ್ದೀವಿ, ಖೋಖೋ ಮ್ಯಾಚ್ ಮಾಡಿದ್ದೀವಿ. ಸೊ ಬಟ್ ಅದು ಎಲ್ಲೋ ಏನಂತ ಹೇಳಿದ್ರೆ ಎಲ್ಲೂ ನಮಗೆ ರೀಚ್ ಅಂತೇಳಿ ನಮಗೆ ಆಗಿಲ್ಲ ಆ್ಯಕ್ಚುಲಿ ಅದು. ಯಾಕಂತ ಹೇಳಿದ್ರೆ ನಾವು ಎಷ್ಟೊಂದು ಪ್ರತಿಭೆಗಳಿಗೆ ನಾವು ಚಾನ್ಸ್ ಅಂತೇಳಿ ಕೊಟ್ಟಿದ್ವಿ ನಾವು, ಬಟ್ ಅವ್ರು ಎಲ್ಲೂ ಗುರುತಿಸಿಲ್ಲ ಆ್ಯಕ್ಚುಲಿ. ಅಂದರೆ ಬರೀ ಸ್ಕೂಲ್ ಕಾಲೇಜಲ್ಲೇ ಅವ್ರ ಲೈಫ್ ಎಂಡ್ ಆದಂಗೆ ಆಯಿತು. ಸೊ ನಾವು ಆ್ಯಕ್ಚುಲಿ ವಿ ಹ್ಯಾವ್ ಕಮ್ ಆ್ಯಕ್ಚುಲಿ ಇನ್ ಅದರ್ ಪ್ಲ್ಯಾನ್. ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಿಂದ ಯಾರು ಕ್ರಿಕೆಟ್ ಆಟ ಆಡ್ತಾರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಟೆಸ್ಟ್ ಮಾಡಬೇಕಂತೇಳಿ. ಸೊ ನಾವು ಆ್ಯಕ್ಚುಲಿ ವಿ ಹ್ಯಾವ್ ಡನ್ ಆ್ಯಕ್ಚುಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದ್ವಿ ನಾವು. ಆ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಇಟ್ಸ್ WCPL, ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತೇಳಿ. ಸೊ ಹಿಯರ್ ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಳ್ಳಿ ಪ್ರತಿಭೆಗಳು ಹಾಗೆಯೇ ನಮ್ಮ ಸಿಟಿಯಲ್ಲಿರುವಂತಹ ಒಳ್ಳೊಳ್ಳೆ ಪ್ರತಿಭಾವಂತ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಕ್ರಿಕೆಟಲ್ಲಿ ಯಾರೆಲ್ಲ ಒಳ್ಳೊಳ್ಳೆಯಾಗಿ ಆಡುವವರಿದ್ದಾರೆ, ಒಳ್ಳೆಯ ಫಾರ್ಮಲ್ಲಿದ್ದಾರೆ, ಅಂಥವ್ರಿಗೆ ಒಂದು ವೇದಿಕೆ ಮಾಡಬೇಕು. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೇ ಅದು ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಪ್ಲ್ಯಾನ್ ಇಟ್. ಸೊ ಈ ಕೆಲಸ ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು 6 months ಆ್ಯಕ್ಚುಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಡನ್ ಆಲ್ ದ ಮಾರ್ಕೆಟಿಂಗ್ ಆ್ಯಸ್ ವೆಲ್ ಆ್ಯಸ್ ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಯಾವುದೆಲ್ಲ ಬೇಕು ಇದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ತಯಾರಿ ಅಂತೇಳಿ ಮಾಡಿದ್ವಿ ನಾವು. ಸೊ ತಯಾರಿ ಮಾಡ್ಬೇಕಂತ ಹೇಳಿದ್ರೆ ಇಟ್ ವಾಸ್ ನಾಟ್ ಸೋ ಈಸಿ ಟಾಸ್ಕ್ ಅವರ್ಸ್. ಸೊ ನಾವು ಅಂದ್ಕೊಂಡು ನಾವು ಎಲ್ಲೋ ಒಂದು ಆ್ಯಕ್ಚುಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಿದ್ದಾನೆ ಅಂತೇಳಿ. ಯಾಕಂತ ಹೇಳಿದ್ರೆ ನಾವು ಮಾಡಿದ್ದು ರೀಚ್ ಆಗ್ಬೇಕಂತ ಹೇಳಿದ್ರೆ ಇಟ್ ಶುಡ್ ಬಿ ಇನ್ ದ ನ್ಯಾಷನಲ್ ಚಾನಲ್ ಫಸ್ಟ್ ಆಫ್ ಆಲ್. ಸೊ ವಿ ಅಪ್ರೋಚ್ಡ್ ಅ ಚಾನಲ್ ಆ್ಯಕ್ಚುಲಿ ವಿಚ್ ಕ್ಯಾನ್ ಕವರ್ 68 countries, and we got a good YouTubers ಆ್ಯಕ್ಚುಲಿ, ಒಂದು 10 YouTubers ಆ್ಯಕ್ಚುಲಿ ಆಲ್ ಓವರ್ ದ ವರ್ಲ್ಡ್ ಆ್ಯಕ್ಚುಲಿ. ಅವ್ರ ಜೊತೆ ನಮ್ಮದು ಸಂಪರ್ಕ ಆಯಿತು, ಮಾತುಕತೆ ಆಯಿತು. ಸೊ ಆಲ್ ದಿಸ್ ಥಿಂಗ್ಸ್ ಆ್ಯಕ್ಚುಲಿ ನಾವು ಮಾಡಿದ ನಂತರ ಇದನ್ನು ರೀಚ್ ಹೆಂಗೆ ಮಾಡೋದು ಅಂತೇಳಿ, ರೀಚ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಇಲ್ಲಿ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ವಿ ಪ್ಲ್ಯಾನ್ ಆ್ಯಕ್ಚುಲಿ 9 ಜನ ಹೆಣ್ಮಕ್ಳು ಆಡ್ತಾರೆ ಕ್ರಿಕೆಟ್ ಅಂತೇಳಿ, ಆ್ಯಂಡ್ 2 star players. ದ ಒನ್ ಆ್ಯಕ್ಚುಲಿ ಎಲ್ಲಾದರೂ ನಮ್ಮದು ಸ್ಟಾರ್ ಪ್ಲೇಯರ್ಸ್ಗಳು ಆ್ಯಕ್ಚುಲಿ ಅದರಲ್ಲಿ ನಮಗೆ ಅವ್ರ ಜೊತೆ ಆಟಾಡಿದರೆ ಅದು ಎಲ್ಲ ಕಡೆ ರೀಚ್ ಆಗುತ್ತೆ ಸರ್ ಅಂತೇಳಿ. ಸೊ 9+2 ಅಂತೇಳಿ ಇಟ್ಸ್ ಅ ನ್ಯೂ ಒನ್ ಆ್ಯಕ್ಚುಲಿ, ಎಲ್ಲೂ ಮಾಡಿಲ್ಲ, ಬಟ್ ನಾವು ಮಾಡ್ತಾ ಇದ್ದೀವಿ ಅದನ್ನು ಫಸ್ಟ್ ಟೈಮ್ ಎವರ್ ಇನ್ ದ ಹಿಸ್ಟ್ರಿ. ಸೊ 9 women players will be there, and 2 male actors will be there ಫ್ರಮ್ ಈಚ್ ಸ್ಯಾಂಡ್ವುಡ್ ಇಂದ ಇದ್ದಾರೆ, ಬಾಲಿವುಡ್ ಇಂದ ಇದ್ದಾರೆ. ಸೊ ಎಲ್ಲ ಕಡೆಯಿಂದ ನಾವು ಆ್ಯಕ್ಚುಲಿ ಎಲ್ಲ ಒಂದೊಂದು 2 ಸೆಲೆಬ್ರಿಟೀಸ್ಗಳ ಜೊತೆ ಆಟ ಆಡ್ಬೇಕಂತ ಹೇಳ್ಬಿಟ್ಟು ವಿ ಡನ್ ಇನ್ ಎ ಸಚ್ ಎ ವೇ. ದ ಪ್ಲಾನಿಂಗ್ ಆ್ಯಂಡ್ ದ ಬ್ಲೂ ಪ್ರಿಂಟ್ ವಾಟ್ ವಿ ಹ್ಯಾವ್ ಡನ್ ಇಟ್ಸ್ ಲೈಕ್ ಎ ಯೂನಿಕ್. ಆ್ಯಂಡ್ ದೆನ್ ಆ್ಯಕ್ಚುಲಿ ಐ ಗಾಟ್ ಸಮ್ ವಾಟ್ ನಮಗೆ ತುಂಬಾ ಕ್ಲೋಸ್ ಆಗಿರುವಂತಹ ವ್ಯಕ್ತಿಗಳು ನಮಗೆ ಸಿಕ್ಕಿದ್ರು, ಆ್ಯಂಡ್ ದೇ ಸಪೋರ್ಟೆಡ್ ಮೀ ಲಾಟ್. ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನಾನು ತಗೊಳ್ಬೇಕಂತ ಹೇಳಿದ್ರೆ ಸಂತೋಷ್ ಸರ್ ಆ್ಯಕ್ಚುಲಿ he was the one actually who supported me first actually. Sir, illa navidini ನಿಮ್ಮ ಜೊತೆ. And then Shweta Gowda especially, I have to thank her a lot because she was the one actually navidhi sir ಅಂತ ಹೇಳ್ಬಿಟ್ಟು ಬರ್ತಾ ಇದ್ರು. And then actually ನನ್ನ friend actually Avinash Shetty, so he is the one actually who was the wild card ಬಿಗ್ ಬಾಸ್ ಅಲ್ಲಿ ಬಂದವರು. ಆಮೇಲೆ ತುಂಬಾನೇ ಫಿಲ್ಮ್ ಮಾಡಿದ್ದಾರೆ, ಎಸ್ಪೆಷಲಿ ಪವರ್ ಫಿಲ್ಮ್ ಅಲ್ಲಿ ನಮ್ಮ ಅಪ್ಪು ಸರ್ ಜೊತೆಗೆ ನೆಗೆಟಿವ್ ರೋಲ್ ಮಾಡಿರುವಂತಹ ಏಕೈಕ ನಟ ಯಾಕಂತ ಹೇಳಿದ್ರೆ ಅದೃಷ್ಟವಂತನೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿರೋದು ಅಂತ ಹೇಳಿದ್ರೆ. ಸೊ ಹಿ ವಾಸ್ ದ ಒನ್ ಆ್ಯಕ್ಚುಲಿ ಹೂ ಸಪೋರ್ಟೆಡ್ ಮೀ. ಇಲ್ಲ ಸಂದೀಪ್, ನಾನು ನಿಮ್ಮ ಜೊತೆ ಇದ್ದೀನಿ, ನಾವು ಮಾತಾಡೋಣ. ಆ್ಯಂಡ್ ದೆನ್ ಆ್ಯಕ್ಚುಲಿ ನಾವು ಒಂದೊಂದು ಮಾತುಕತೆ ಮಾಡ್ಬೇಕಂತೇಳಿ ನಾವು ಮುಂದೆ ಹೋದ್ವಿ ನಾವು. ಆ್ಯಂಡ್ ದೆನ್ ಆ್ಯಕ್ಚುಲಿ ಸ್ಯಾಂಡಲ್ವುಡ್ ಸಪೋರ್ಟೆಡ್ ಅಸ್ ಎ ಲಾಟ್. ಆ್ಯಂಡ್ ದೆನ್ ಆ್ಯಕ್ಚುಲಿ ಸ್ಟಾರ್ಟೆಡ್ ಆ್ಯಕ್ಚುಲಿ ಒಬ್ಬರಿಂದ ಒಬ್ಬರು ಕಿವಿ ಮಾತು ಹೋದ ನಂತರ ಸರ್ ನಮಗೊಂದು ಚಾನ್ಸ್ ಕೊಡಿ ಸರ್, ನಾವು ಬರ್ತೀವಿ ಅಂತ ಹೇಳಿ ನಮಗೆ ಓನರ್ಸ್ಗಳು ಬಂದರು. ಸೊ ಓನರ್ಸ್ಗಳು ಎಸ್ಪೆಷಲಿ ಬಂದ ನಂತರ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಏನಂತ ಹೇಳಿದ್ರೆ, ವೈ ಕಾಂಟ್ ಇವನ್ ಯು ಕ್ಯಾನ್ ಪ್ಲೇ ಅಂತೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡ್ವಿ ನಾವು. ಅಂದರೆ ಓನರ್ಸ್ಗಳು ಆಲ್ರೆಡಿ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೊಂದು ಕ್ರಿಕೆಟ್ ಮ್ಯಾಚ್ ಮಾಡೋದ ಓಕೆ ಎಲ್ಲರೂ ಮಾಡ್ತಾರೆ, ಬಟ್ ಏನಂತ ಹೇಳಿದ್ರೆ ಹೆಸರು ಅಂತೇಳಿ ಪಾಪ ಓನರ್ಸ್ಗಳು ಇರ್ತಾರೆ, ಅವ್ರಿಗೆ ಹೆಸರು ಎಲ್ಲೂ ಬರೋಲ್ಲ. ಸೊ ಇಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ್ಯಕ್ಚುಲಿ ಕಂಪ್ಲೀಟ್ಲಿ ವಿಚ್ ಚೇಂಜ್ ಲೈಕ್ ಎನ್ IPL ಟೀಮ್. ಯಾವ ರೀತಿ ನೀವು IPL ತಗೊಳ್ತೀರ ಅದೇ ರೀತಿ ಆ್ಯಕ್ಚುಲಿ WCPL ಟೀಮ್ ಅಂತೇಳಿ ಬರುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ ಇಂಟರ್ನ್ಯಾಷನಲ್ ಅದು ಲೆವೆಲ್ ರೀಚ್ ಆಗ್ಬೇಕಂತ ಹೇಳಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಫ್ರಮ್ May 2nd till 6th ದ ಮ್ಯಾಚ್ ವಿಲ್ ಬಿ ಇನ್ ಬ್ಯಾಂಗ್ಳೂರ್.
ಆ್ಯಂಡ್ ದ ಫಿನಾಲೆ May 10th it will be in Dubai. So that Dubai ಅಂತ ಹೇಳಿದ್ರೆ that's an international market. So that many YouTubers and many channels actually ತುಂಬಾ ಇರುವವರೆಲ್ಲ ಅಲ್ಲಿ ಬರ್ತಾರೆ ಅಂತ ಹೇಳಿ. So we plan in such a way. ಸೊ ಇಲ್ಲಿ ನಾವು ಪ್ಲಾನ್ ಮಾಡಿದ್ರೆ ಅಂತ ಹೇಳಿದ್ರೆ ಆ ಸಮ್ವಾಟ್ ಅದರ್ ಆಕ್ಚುಲಿ ಬಾಲಿವುಡ್ ಆಕ್ಟರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಸ್ಯಾಂಡಲ್ವುಡ್ ಆಕ್ಟರ್ಸ್ ಆಗಿರ್ಬೋದು, ಅವರು ಕೆಲವರು ಅಂತ ಹೇಳಿದ್ರೆ ಪ್ಲಸ್ ಆಕ್ಚುಲಿ ನಮ್ಮ ಕ್ರಿಕೆಟ್ ಸ್ಟಾರ್ಸ್ಗಳು. ಸೊ ಅವರಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಸೊ ಇಫ್ ಇಟ್ಸ್ ದೇ ಮೀನ್ಸ್ ವಿ ಕ್ಯಾನ್ ಕಮ್ ಅಂಡ್ ಪ್ಲೇ ಈಸಿಲಿ. ಸೊ ನಾವಲ್ಲಿ ಒಂದು ವೇದಿಕೆ ಅಂತೇಳಿ ಮಾಡಿದ್ವಿ ನಾವು, ಯಾಕಂತೇಳಿದ್ರೆ ಫಿನಾಲೆ ಹೆಂಗೂ ಅಲ್ಲಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಓನರ್ಸ್ ಆಕ್ಚುಲಿ ಯಾರೆಲ್ಲ ಆಕ್ಚುಲಿ ಟೀಮ್ ಓನರ್ಸ್ ಆಗಿರ್ತಾರೆ ಅವರು ಎಲ್ಲರೂ ದುಬೈ ಬರ್ತಾರೆ ನಮ್ಮ ಜೊತೆ ಅಂತೇಳಿ. ಇಫ್ ದೇ ವಿನ್ ಆರ್ ಲೂಸ್, but they will come to Dubai and they will play a game with the stars. ಸೊ ಇದೊಂದು ನಾವು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ನಾವು. ಸೊ ಇಲ್ಲಿ ಕಾನ್ಸೆಪ್ಟ್ ಮಾಡಿದ ನಂತರ ನಾವು ಆಕ್ಚುಲಿ ತುಂಬಾನೇ ಥಿಂಕ್ ಮಾಡ್ತಾ ಇದ್ವಿ, ಸರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಆಗಿ ನಾವು ಯಾವ ರೀತಿ ನಾವು ತಲುಪಬೇಕಂತೇಳಿ. ಸೊ ದೆನ್ ಆಕ್ಚುಲಿ ಐ ಗಾಟ್ ಎ ಫ್ರೆಂಡ್ ಹೂ ಇಸ್ ವೆರಿ ಕ್ಲೋಸ್ ಟು ಮೀ. ತಪ್ಪಾಗಲ್ಲ, ಅವ್ರು ನಮ್ಮ ತಮ್ಮ ಅಂತಲೇ ಹೇಳ್ಬೋದು, ಇಲ್ಲಾಂತ ಹೇಳಿದ್ರೆ ನನ್ನ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಫ್ರೆಂಡ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಕಷ್ಟ ಟೈಮಲ್ಲಿ ಆ್ಯಕ್ಚುಲಿ ಅವ್ರು ಬಂದು ನಮಗೆ ಸಹಾಯ ಅಂತೇಳಿ ಮಾಡ್ತಾರೆ, ಬಟ್ ಆ ರಿಟರ್ನ್ ಆಗಿ ನಾವು ಅವ್ರಿಗೆ ಮಾಡಬೇಕು. ಅವಾಗಲೇ ನಮ್ಮ ಫ್ರೆಂಡ್ಶಿಪ್ ಅಂತೇಳಿ ಇರುತ್ತೆ. ಯಾಕಂತ ಹೇಳಿದ್ರೆ ಒನ್ ಸೈಡ್ ಇರಬಾರ್ದು, ನಾವು ಟೂ ಸೈಡ್ ಅಂತೇಳಿ ಇರಬೇಕು. ದ್ಯಾಟ್ ಈಸ್ ರಾಜಶೇಖರ್ ರೆಡ್ಡಿ. ಸೊ ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಇವ್ನು ಆ್ಯಕ್ಚುಲಿ ಏನು ಹೇಳಂಗಿಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಹಿ ವಾಸ್ ವೆರಿ ಸಿಂಪ್ಲಿಸಿಟಿ ಆ್ಯಕ್ಚುಲಿ. ಹಿ ಸೆಡ್ ಲೈಕ್ ನಾವಿದ್ದೀವಿ ನೀವು ಮಾಡಿ, ನಾವಿದ್ದೀವಿ ನಾವು ಮಾಡಿ. ಸೊ ಐ ಆಮ್ ವೆರಿ ಥ್ಯಾಂಕ್ ಟು ರಾಜಶೇಖರ್ ರೆಡ್ಡಿ, ಎಸ್ಪೆಷಲಿ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಕ್ಚುಲಿ ತುಂಬಾ ನೀವು ನಮಗೆ ಹೆಲ್ಪ್ ಮಾಡಿದ್ದೀರಿ ಆ್ಯಕ್ಚುಲಿ. ಇವನ್ ಆ್ಯಕ್ಚುಲಿ ಇವತ್ತು ನಾವು ಒಂದು ಮಾಡಬೇಕಂತ ಅನ್ಕೊಂಡ್ರೆ ಇವತ್ತು ಹೋಲಿ ಇವೆಂಟ್ಸ್ ಸಿಕ್ಕಾಪಟ್ಟೆ ಎಲ್ಲ ಕಡೆ. ಸೊ ಆಲ್ ಓವರ್ ಸ್ಟಾರ್ಸ್ ಆ್ಯಕ್ಚುಲಿ ಹೂ ವಾಂಟ್ ಆ್ಯಕ್ಚುಲಿ ಎಲ್ಲ ಬರಬೇಕಾಗಿತ್ತು ಆ್ಯಕ್ಚುಲಿ. ಬಟ್ ಎಲ್ಲರೂ ಆ್ಯಕ್ಚುಲಿ ಇವತ್ತು ಕಮಿಟ್ ಆಗಿದ್ದಾರೆ, ಎಲ್ಲ ಕಡೆ ಆ್ಯಕ್ಚುಲಿ ಇದಾಗ್ತಾ ಇದೆ. ಬಟ್ ಎಲ್ಲರೂ ಅಂತ ಹೇಳಿದ್ರೆ ನಂತರ ಇಲ್ಲ ನಾವು ಬರ್ತೀವಿ ಅಂತ ಹೇಳಿದ್ರೆ ಬಿಟ್ಟರೆ ಬರಬಹುದು ಅಂತೇಳಿ. ಆದರೆ ಅವಿನಾಶ್ ಆ್ಯಕ್ಚುಲಿ ಆನ್ ಟೈಮ್ ಬಂದಿದ್ದಾರೆ. ಸೊ ಆಲ್ವೇಸ್ ಥ್ಯಾಂಕ್ ಯು ಅವಿನಾಶ್. ಆ್ಯಂಡ್ ದಿಸ್ WCPL ರಿಯಲಿ ನಾವೊಂದು ಹೆಜ್ಜೆ ಅಂತೇಳಲ್ಲ, ನಾವೊಂದು ಅಧ್ಯಾಯ ಅಂತೇಳಿ ಶುರು ಮಾಡಿದ್ದೀವಿ ನಾವು. ಸೊ ಈ ಅಧ್ಯಾಯಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಎದ್ದು ಸಹಪಾಠಿಯಾಗಿ ನಮ್ಮೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿ ವಿ ವಿಲ್ ರೀಚ್ ಒನ್ ಹೈಟ್ ಅಂತ ಹೇಳ್ತೀವಲ್ಲ ಆ ರೀತಿ ಇರುತ್ತೆ. ಆಮೇಲೆ ಈ ಓನರ್ಸ್ಗಳಿಗೆ ಎಸ್ಪೆಷಲಿ ನಾನು ಓನರ್ಸ್ಗಳಿಗೆ ಹೇಳಿದೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ 50% ಎಕ್ಸಾಮ್ಷನ್, ಟ್ಯಾಕ್ಸ್ ಎಕ್ಸಾಮ್ಷನ್ ಇರುತ್ತೆ. ಸೊ ಟ್ರಸ್ಟ್ ಕಡೆಯಿಂದ ಆಮೇಲೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯವನ್ನು ನಾವು ಮಾಡ್ತೀವಿ. ಪೈಸಾ ವಸೂಲನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಹಾಕಿದ್ದ ಹಣ ಎಲ್ಲೂ ಅವ್ರಿಗೆ ಇದಾಗಲ್ಲ, ವೇಸ್ಟ್ ಆಗಲ್ಲ. ಸೋತ್ರು ಗೆದ್ರು ಎಲ್ಲ ಕಡೆ. ಬಟ್ ಇಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಫಾರ್ ವಿನ್ನರ್ಸ್ ನಾವು 50 lakhs ಪ್ರೈಸ್ ಅಂತೇಳಿ ನಾವು ಅನೌನ್ಸ್ ಮಾಡಿದ್ವಿ. ಆ ನಂತರ ಸಿಲ್ವರ್ ಟ್ರಾಫಿ ವರ್ತ್ 4.5 lakhs ಆ್ಯಂಡ್ ಫಾರ್ ಮ್ಯಾನ್ ಆಫ್ ದ ಮ್ಯಾಚ್ ಆ್ಯಂಡ್ ಮ್ಯಾನ್ ಆಫ್ ದ ಸೀರೀಸ್ ಆಲ್ಸೋ ನಾವು ಕಾರ್ ಕೊಡ್ತಾ ಇದ್ದೀವಿ. ಹಾಗೆಯೇ ಆ್ಯಕ್ಚುಲಿ ಪ್ರತಿಯೊಂದು ಮ್ಯಾಚ್ ಲೀಗ್ ಇರುತ್ತೆ, ಅಲ್ಲಿ ವಿನ್ ಆದರೂ ಕೂಡ ನಾವು ಟ್ರಾಫಿ ಕೊಡ್ತಾ ಇದ್ದೀವಿ. ಪ್ಲಸ್ ಮ್ಯಾನ್ ಆಫ್ ದ ಮ್ಯಾಚ್ ಆ್ಯಂಡ್ ಮ್ಯಾನ್ ಆಫ್ ದ ಸೀರೀಸ್ ವಿಲ್ ಬಿ ಕಂಟಿನ್ಯೂ. ಸೊ ಈ ರೀತಿ ಎಲ್ಲ ಆ್ಯಕ್ಚುಲಿ ಒಂದು ಆ್ಯಕ್ಚುಲಿ ಪ್ರೈಸ್ ಎಲ್ಲ ನಾವು ಮಾಡ್ಕೊಂಡು ಹೋಗಿದ್ದೀವಿ ನಾವು. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಇವತ್ತು ಆ್ಯಕ್ಚುಲಿ ನಾವು ಇವೆಂಟ್ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದೊಂದು ನಮ್ದು ಗೆಟ್ ಟುಗೆದರ್ ಅಂತೇಳಿ ಇರ್ಬೇಕಂತೇಳಿ. ಫಸ್ಟ್ ಆಫ್ ಆಲ್ ನಾವು ಗೆಟ್ ಟುಗೆದರ್ ಆಗಬೇಕಂತೇಳಿ. ಇನ್ನು ನಮ್ಮದು ತುಂಬ ಇವೆಂಟ್ಸ್ ಆಗಲಿಕ್ಕಿದೆ, ಆಲ್ಮೋಸ್ಟ್ 5 to 6 ಇವೆಂಟ್ಸ್ ಇನ್ನು ಆಗಲಿಕ್ಕಿದೆ ನಮಗೆ. ಸೊ ಆ ಇವೆಂಟ್ಸ್ ಅಂತ ಹೇಳಿದ್ರೆ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ವಿ. ಬಟ್ ಇವತ್ತು ನಾವು ಏನಂತ ಹೇಳಿದ್ರೆ ಗೆಟ್ ಟುಗೆದರ್ ಫಸ್ಟ್ ಆಫ್ ಆಲ್ ನಮಗೆ ನಿಮ್ಮದು ಇಂಟ್ರಡಕ್ಷನ್ ಆಗಬೇಕಂತ ಹೇಳ್ಬಿಟ್ಟು. ಸೊ ದಿಸ್ ಆ್ಯಕ್ಚುಲಿ ಇವೆಂಟ್ ವಿ ಡನ್ ಆ್ಯಂಡ್ ನಿಮ್ಗೆಲ್ರಿಗೂ ನಾನು ಸ್ವಾಗತ ಬಯಸ್ತೀನಿ ಮತ್ತೊಂದು ಸರಿ. ಆಮೇಲೆ ನಮ್ಮ ಟ್ರಸ್ಟ್ ಕಡೆಯಿಂದ ತುಂಬಾ ಆ್ಯಕ್ಚುಲಿ ಈ ರೀತಿ ಸ್ಪೋರ್ಟ್ಸ್ ಇದು ಯಾವುದೇ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲ ಆಗ್ತಾ ಇರುತ್ತೆ. ನಾಟ್ ಓನ್ಲಿ ಕ್ರಿಕೆಟ್ ಆ್ಯಕ್ಚುಲಿ, ಕಬಡ್ಡಿ ಆಗಲಿ, ಖೋಖೋ ಆಗಲಿ, ಜ್ಞಾನಪದ ಅಂದರೆ ಅಂತ ಹೇಳಿದ್ರೆ ನಮ್ಮದು ಹಳೆ ಆ್ಯಕ್ಚುಲಿ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನೆಲ್ಲವನ್ನು ನಾವು ಆ್ಯಕ್ಚುಲಿ ಇದರಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಟ್ರಸ್ಟ್ ಮಾಡಿದ ನಂತರ ನನ್ನ ಫ್ರೆಂಡ್ ಆ್ಯಕ್ಚುಲಿ ನಂಚುಲಾಲ ಅಂತೇಳಿ, ಸೊ ಇವನ್ ಹೀ ಸಪೋರ್ಟೆಡ್ ಮೀ ಆ್ಯಂಡ್ ನಾನು ಆಮೇಲೆ ಅವ್ರದ್ದು ಕುತ್ಕೊಂಡು ನಾವು ಪೋಸ್ಟ್ ಮಾಡಿದ್ದೆ. ಸೊ ಈಸ್ ಚೇರ್ಮನ್ ಅಂತೇಳಿ. ಸೊ ಇದೆಲ್ಲ ಒಂದು ದೇವರದ್ದು ನಮಗೆ ಆಶೀರ್ವಾದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಟ್ರಸ್ಟ್ ಅಂತೇಳಿ ನಾವು ಇಷ್ಟು 11 ವರ್ಷ ತಗೊಂಡೋಗೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೊ ಈಸಿ ಗೇಮ್. ಸೊ ನಾವಿವತ್ತು 11th ಇಯರಲ್ಲಿ ಇದ್ದೀವಿ. ಸೊ 11th ಇಯರ್ನಲ್ಲಿ ನಾವು ಆ್ಯಕ್ಚುಲಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅಂತೇಳಿ ನಾವು ಮಾಡ್ತಾ ಇದ್ವಿ. ಸೊ ಇವಾಗ ಏನಂತ ಹೇಳಿದ್ರೆ ಎಸ್ಪೆಷಲಿ ನಮ್ಗೆ ಬಂದಿರುವಂಥ ಸ್ಟಾರ್ಸ್ಗಳು ಯಾರೆಲ್ಲಿದ್ದಾರೆ ಆ್ಯಕ್ಚುಲಿ ಆ್ಯಂಡ್ ದ ಟೀಮ್ ಓನರ್ಸ್ ಎಲ್ರಿಗೂ ಆ್ಯಕ್ಚುಲಿ ಒಂದು ವೇದಿಕೆ ಅಂತೇಳಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ನಾವು ಯಾವ ರೀತಿ ಮಾಡಬೇಕು ಅಂಥೇಳಿ ನಾವು ನಿಮ್ಮ ಹತ್ರ ಒಂದು ಸಜೆಷನ್ ತಗೊಳ್ತೀನಿ ನಾನು. ಆ್ಯಂಡ್ ಫರ್ದರ್ ಆ್ಯಕ್ಚುಲಿ ಪಂಚಮಿ ಮಾರೋರು ಆ್ಯಕ್ಚುಲಿ ಶಿ ಈಸ್ ಅ ಲೇಡಿ ಆ್ಯಕ್ಚುಲಿ ಅವ್ರಿಗೊಂದು ಜೋರಾದ ಕೈ ಚಪ್ಪಾಳೆ ಕೊಡಬೇಕು. ಯಾಕಂತ ಹೇಳಿದ್ರೆ ಶಿ ಈಸ್ ದ ಗೋಲ್ಡ್ ಮೆಡಲಿಸ್ಟ್. ಪ್ರೆಸಿಡೆಂಟಿಂದ ಗೋಲ್ಡ್ ಮೆಡಲ್ ಪಡೆಯುವಂತಹ ಏಕೈಕ
ಹೆಣ್ಮಗು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವಳು ಆಲ್ಮೋಸ್ಟ್ ಅವಳು 10th ಅಲ್ಲಿ ಇರಬೇಕಾದ್ರೆ ಶಿ ಗಾಟ್ ದ ಗೋಲ್ಡ್ ಮೆಡಲ್ ಆ್ಯಕ್ಚುಲಿ ಫ್ರಮ್ ದ ಪ್ರೆಸಿಡೆಂಟ್. ಸೊ ಟುಡೇ ಐ ಆಮ್ ಸೋ ಮಚ್ ಪ್ರೌಡ್ ದಟ್ ಯು ಆರ್ ವಿತ್ ಮೀ ಆ್ಯಕ್ಚುಲಿ ಟುಡೇ. ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಅಂದರೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ನಮ್ಮದು ಯತೀಶ್ ಆ್ಯಕ್ಚುಲಿ ಈಸ್ ದ ಒನ್ ಆ್ಯಕ್ಚುಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವುದೇ ಮೀಡಿಯಾ ಇರಲಿ ಏನೇ ಇರಲಿ ಪ್ರತಿಯೊಂದಕ್ಕೂ ಸರ್ ನಾವಿದ್ದೀವಿ ಅಂತ ಹೇಳೋರು. ಅದು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಸರ್ ನೀವು ತಲೆನೇ ಕೆಡಿಸ್ಕೊಡ್ಬೇಡಿ ಸರ್ ನಾವಿದ್ದೀವಿ ಅಂತ ಹೇಳೋರು. ಸೊ ಆ ಕೈಂಡಲ್ಲಿ ನನಗೆ ಇರುವಂಥ ಫ್ರೆಂಡ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಮೈ ಬ್ರದರ್. ಸೊ ಐ ಆಲ್ವೇಸ್ ಆ್ಯಕ್ಚುಲಿ ಯತೀಶ್ ಯು ಆರ್ ವಿತ್ ಮೀ ಆ್ಯಂಡ್ ಅದ್ರ ನೆಕ್ಸ್ಟ್ ಆ್ಯಕ್ಚುಲಿ ಇವಾಗ ಎಲ್ಲ ಪಂಚಮಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೆರೆದಂಥ ಎಲ್ಲ ಹಿರಿಯರಿಗೆ, ನನ್ನ ಫ್ರೆಂಡ್ಸು, ಬಿಗ್ ಬಾಸ್ ಹೋದಾಗ ಎಲ್ಲ ಸಪೋರ್ಟ್ ಕೊಟ್ಟಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದ್ರ ಜೊತೆಗೆ ಸಂದೀಪ್ ಮೈ ಡಿಯರ್ ಬ್ರದರ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ಆಫ್ ಹಿಮ್ ಐ ಆಮ್ ಹಿಯರ್. ಸೊ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ಆಮೇಲೆ ಹೇಳ್ತೀನಿ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳೋಕ್ಕಿದೆ ನನಗೆ, ಆಪರ್ಚುನಿಟಿ ಟೈಮ್ ಇದ್ದರೆ. ಆ್ಯಂಡ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಮರವರು. ಆ್ಯಂಡ್ ಯತೀಶ್ ಆಲ್ಸೋ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ದ ಇವೆಂಟ್. ಫಸ್ಟಿಗೆ ಎಲ್ರಿಗೆ ಧನ್ಯವಾದ. ಒಂದು ಮಂಗಳೂರಿಂದ ಬಂದಂಥ ಹುಡುಗ ಕ್ರಿಕೆಟರ್ ಆಗಿ ಫಸ್ಟಿಗೆ ಲೈಫೇ ಕ್ರಿಕೆಟ್ ಇದಕ್ಕೆ ಜಾಯ್ನ್ ಆಗೋದಕ್ಕೂ ಅದೊಂದು ಮೈನ್ ರೀಸನ್ ಆಗುತ್ತೆ. ಕ್ರಿಕೆಟ್ ಲೈಫೇ ಕ್ರಿಕೆಟ್, ಫಸ್ಟ್ ಲವೇ ಕ್ರಿಕೆಟ್. ನಂದು ಸ್ಕೂಲಿಂದ ಕ್ರಿಕೆಟ್ ಆಡ್ಕೊಂಡು ಬಂದವನು. ಸೊ ಅಲ್ಲಿಂದ ಕ್ರಿಕೆಟ್ ಯಾವ ಥರ ಮುಂದೆ ಹೋಗೋಕ್ಕಾಗಿಲ್ಲ ನನಗೆ ಕ್ರಿಕೆಟಲ್ಲಿ. ಯಾಕಂದರೆ ನನಗೆ ದೊಡ್ಡ ಲೆವೆಲಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಟ್ಯಾಲೆಂಟ್ ಇದ್ದರೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಥರ ಒಂದು ಸಿಚುವೇಶನಲ್ಲಿ ಹೆಂಗೆ ಕ್ರಿಕೆಟಿಂದ ಇನ್ನೊಂದು ನಮ್ಮ ಸಂದೀಪ್ ನಾವು ಮಾತಾಡ್ತಿದ್ವಿ ನಿನ್ನೆ, ಈ ದೇಶದಲ್ಲಿ ಕ್ರಿಕೆಟ್ ಇಲ್ಲಾಂದ್ರೆ ನೆಕ್ಸ್ಟ್ ಲೆವೆಲ್ ಬರೋದೇ ಮೂವೀಸ್ ಅಂತ. ಸೊ ನೀವು ಎರಡೇ ಮೇನ್, ಆಮೇಲೆ ಬರುತ್ತೆ ಎಲ್ಲಾನು ಮೇನ್ ಜನರನ್ನ ಯಾವ ಮೀಡಿಯಮಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಬೋದು ಅಂದರೆ ಒಂದು ಕ್ರಿಕೆಟು ಆ್ಯಸ್ ಅ ಕ್ರಿಕೆಟರ್, ಇನ್ನೊಂದು ಆ್ಯಸ್ ಅನ್ ಆ್ಯಕ್ಟರ್ ಮಾಡಲ್ ರೀಚ್ ಆಗೋದು ತುಂಬ. ಅಂದರೆ ಬೇರೆಯವರು ಏನು ಮಾಡಲ್ಲ ಅಂತಲ್ಲ, ಜನರು ಕ್ರಿಕೆಟರ್ ಅಥವಾ ಆಕ್ಟರ್ನ ತುಂಬಾನೇ ನಂಬ್ತಾರೆ, ತುಂಬಾನೇ ಪ್ರೀತಿ ಮಾಡ್ತಾರೆ, ನಿಸ್ವಾರ್ಥ ಪ್ರೀತಿ ಇದೆ. ಸೊ ಅವ್ರು ಏನು ಹೇಳಿದ್ರು ಅದಕ್ಕೊಂದು ಬೆಲೆ ಇರುತ್ತೆ, ತೂಕ ಇರುತ್ತೆ. ಅದ್ರ ಜೊತೆಗೆ ಆ ಜನರು ಅದನ್ನ ವೆರಿ ಈಸಿಲಿ ಅದನ್ನ ಕ್ಯಾಚ್ ಮಾಡ್ತಾರೆ, ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಳ್ಳೋಕೆ ಈಸಿ ಆಗುತ್ತೆ. ಸೊ ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಕೆಟ್, ಈಗ ಸಂದೀಪ್ ಹೇಳಿದ್ರು ನಾವು 2014 ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ವಿ, 2024 ತನಕ ಬೇರೆ 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 ತುಂಬಾನೇ ಇದು ಮಾಡಿದ್ದಾರೆ ಅವರು. ಐ ನೋ ಯು ಫ್ರಮ್ ವೆರಿ ಲಾಂಗ್. ನನ್ನ ಮೂವಿ ಸ್ಟ್ರಗ್ಲಿಂಗ್ ಡೇಸ್ ಅಂತ ಹೇಳ್ಬೋದು. ನಾನು ಮಾಡೆಲ್ ಆಗಿ ಬೆಂಗಳೂರು, ಮುಂಬೈ ಎಷ್ಟೆಲ್ಲ ಏಜೆನ್ಸಿಗೆ ಹೋಗಿ ಬಾಗಿಲು ತಟ್ಟಿ ನನ್ಗೊಂದು ಅಪರ್ಚುನಿಟಿ ಕೊಡಿ ಅಂತ ಮೇಲ್ ಬಂದ ಟೈಮಲ್ಲಿ ಕೂಡ ಐ ನೋ ಸಂದೀಪ್ ಲೈಕ್ ಹೌ ಎಕ್ಸಾಕ್ಟ್ಲಿ ಹಿ ಹ್ಯಾಡ್ ಎ ಡ್ರೀಮ್. ಅವರು ಈವನ್ ಐ ಥಿಂಕ್ ವೆರಿ ಯಂಗ್ ಏಜ್ ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಸ್ ವೆರಿ ಕ್ರಿಯೇಟಿವ್ ಗೈ. ಮೇ ಬಿ ವೆನ್ ಹಿ ವಾಸ್ ಇನ್ ಇಸ್ 18 or 19 years ಓನ್ಲಿ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ನನಗೆ ಐ ವಾಸ್ ಶಾಕ್ ಟು ನೋ ದಟ್ ಹಿ ಈಸ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಅಟ್ 17 or 18. ಸೊ ಇವರಿಗೆ ಏನಂದ್ರೆ ಈ ಹ್ಯಾಡ್ ಪ್ಲಾನ್ಸ್ ಆಫ್ ಆಕ್ಟಿಂಗು, ಅದ್ರ ಜೊತೆಗೆ ಬಿಸ್ನೆಸ್ಸು ಮಾಡಬೇಕು, ಏನಾದರೂ ಹ್ಯಾವ್ ಟು ಗಿವ್ ಸಮಥಿಂಗ್ ಫಾರ್ ದ ಸೊಸೈಟಿ ಅಂತ. ಸೊ ಇದು ಈಗ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ಕ್ರಿಕೆಟ್ ಮತ್ತೆ ಜನರಿಗೆ ಹೆಂಗ್ ರೀಚ್ ಆಗೋದು ಅಂಡ್ ವಾಟ್ ಇಸ್ ದ ಮೀಡಿಯಂ ಅಂತ. ಅವ್ರು ಹೇಳೋದ್ರಲ್ಲಿ ಹಿ ವಾಸ್ ಟ್ರೈಂಗ್ ಟು ಟೆಲ್ ಸಮಥಿಂಗ್. ಸೊ ಅದನ್ನ ನಾನು ಎಲಾಬರೇಟ್ ಮಾಡ್ತಾ ಇದ್ದೀನಿ. ಸೊ ಟ್ರಸ್ಟ್ ಮಾಡಿದ್ದಾರೆ, ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ಈವೆಂಟ್ಸ್ ಲೈಕ್ ಕ್ರಿಕೆಟ್ ಆಗಲಿ, ಕಬಡ್ಡಿ ಆಗಲಿ, ಲಾಟ್ ಆಫ್ ಸ್ಪೋರ್ಟ್ಸ್ ಈವೆಂಟ್. ಈಗ ಏನಾಗುತ್ತೆ ಅಂದ್ರೆ ಸ್ಪೋರ್ಟ್ಸ್ ಇವೆಂಟ್ಸ್ ಮಾಡಬೇಕಾದ್ರೆ ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನಾವು ಎಷ್ಟೋ ಬಂಡವಾಳ ಹಾಕ್ತೀವಿ, ಏನೋ ಮಾಡ್ತೀವಿ, ರೀಚ್ ಆಗೋದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಸಮ್ವನ್ ಟು ಟೆಲ್. ಅದೇ ಹೇಳ್ತಿದ್ದೀನಿ, ಕ್ರಿಕೆಟರು ಆಕ್ಟರ್ಸ್ ಹೇಳಿದ್ರೆ ಮಾತ್ರ, ಶಂಕದಿಂದ ಬಂದೆ ಮಾತ್ರ ತೀರ್ಥ ಅಂತ ಹೇಳ್ತಾರಲ್ಲ ಆ ಥರ. ದ್ಯಾಟ್ಸ್ ಅ ಸ್ಯಾಡ್ ಥಿಂಗ್, ಬಟ್ ಅದು ಹಂಗೆ ಇದೆ. ದ್ಯಾಟ್ಸ್ ಹೌ ಇಟ್ ಇಸ್ ಇನ್ ಅವರ್ ಕಂಟ್ರಿ, ಹಂಗೇನೆ ಇದೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಫ್ಯಾಕ್ಟ್. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ, ಬೇರೆ ಬೇರೆ ಈವೆಂಟ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಈವೆಂಟ್ಸ್ ಮಾಡಿದ್ದವ್ರಿಗೆ ಖುಷಿ ಇದೆ, ಡೆಫಿನೆಟ್ ಆಗಿ ಅವ್ರಿಗೆ ಖುಷಿ ಇದೆ, ಅವರಿಗೆ ಈಸ್ ವೆರಿ ಹ್ಯಾಪಿ ವಿತ್ ವಾಟ್ ಈವೆಂಟ್ಸ್. ಬಟ್ ರೀಚ್ ಅಂದ್ರೆ ಏನು? ನಮ್ಮ ಅಥ್ಲೀಟ್ಸ್ ಆಗಲಿ, ಸ್ಪೋರ್ಟ್ಸ್ ಪರ್ಸನ್ ಯಾರು ಬರ್ತಾರೆ, ದೇ ಕಾಂಟ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ದ ಲೆವೆಲ್ ಆಫ್ ಏನ್ ಹೇಳ್ತಾರೆ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಇನ್ ಟರ್ಮ್ಸ್ ಆಫ್ ಗವರ್ಮೆಂಟ್, ಇನ್ ಟರ್ಮ್ಸ್ ಆಫ್ ರೀಚ್ ಅಷ್ಟು ಆಗಲ್ಲ. ಈವೆಂಟ್ಸ್ ಆಗತ್ತೆ, ಬರುತ್ತೆ, ಹೋಗುತ್ತೆ. ಬಟ್ ಇಫ್ ಐ ಕುಡ್ ಜಸ್ಟ್ ಜಂಪ್
ಇದು WCPL ಇದ್ರ ಬಗ್ಗೆ ನನಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು, ಬಟ್ ಐ ವಾಸ್ ಬಿಸಿ ವಿತ್ ಸಮ್ ಅದರ್ ಶೂಟ್, ನನಗೆ ಮುಂದೆ ಬರೋಕ್ಕಾಗಿಲ್ಲ, ಅದ್ರ ಬಗ್ಗೆ ಕೇಳೋಕ್ಕಾಗಿಲ್ಲ. ಬಟ್ 1 ವೀಕ್ ಬ್ಯಾಕ್ ನಾನು ಕೂತ್ಕೊಂಡು ನಾನು ಎಲ್ಲ ಕೇಳಿದಾಗ ದ ಮೇನ್ ಥಿಂಗ್ ನನಗೆ ಅನಿಸಿದ್ದು ಏನಂದ್ರೆ, ಕ್ರಿಕೆಟ್, ಈಗ ನಾವು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, 8 ಜನ ಪ್ಲೇಯರ್ಸ್ ಅಂತ ತಗೋತಾ ಇದ್ದೀವಿ, ಓನರ್ಸ್ ಬರ್ತಾ ಇದ್ದಾರೆ, ದೇ ಐ ಮೀನ್ ಗುಡ್ ಇನಫ್ ಅಂಡ್ ವೆರಿ ಥ್ಯಾಂಕ್ಫುಲ್ ದಟ್ ಓನರ್ಸ್ ಆರ್ ಕಮಿಂಗ್ ಅಹೆಡ್ ಅಂಡ್ ದ ಸ್ಟಾರ್ ಪ್ಲೇಯರ್ಸ್. ಸೊ ಇದು ಏನಾಗುತ್ತೆ ಅಂದ್ರೆ, ವೆನ್ ಯು ಡೂ ಇಟ್ ಇನ್ ಒಂದು ಒಳ್ಳೆ ಮನಸ್ಸಲ್ಲಿ ಮಾಡಿದಾಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಂತ ರೀಚ್, ನೆಕ್ಸ್ಟ್ ಇಸ್ ದ ರೀಚ್, ಇಂಡಸ್ಟ್ರಿಯಲ್ಲಿ ಹೆಂಗ್ ರೀಚ್ ಆಗುತ್ತೆ, ಕನ್ನಡ ಮೀಡಿಯಂ ಅಲ್ಲಿ ಹೆಂಗ್, ಕನ್ನಡ ನಮ್ಮ ಫ್ರೆಟರ್ನಿಟಿಯಲ್ಲಿ, ಕನ್ನಡ ನಮ್ಮ ಸ್ಟೇಟ್ ಅಲ್ಲಿ ಹೆಂಗ್ ರೀಚ್ ಆಗುತ್ತೆ ಫಸ್ಟ್ಗೆ, ಆಮೇಲೆ ನಮ್ಮ ದೇಶ ಅದು ಆಮೇಲೆ ನೋಡ್ಬೋದು, ನಮ್ಮ ಕನ್ನಡ ರಾಜ್ಯದಲ್ಲಿ ಹೆಂಗ್ ರೀಚ್ ಆಗುತ್ತೆ ಅಂತ. ಸೊ ವೆನ್ ದ ಸ್ಟಾರ್ಸ್ ಆರ್ ಕಮಿಂಗ್, ವೆನ್ ದ ಸ್ಟಾರ್ಸ್ ಅಂದ್ರೆ ಆಕ್ಟರ್ಸ್ ಅಥವಾ ಕ್ರಿಕೆಟರ್ಸ್ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ, ಸೊ ವೆನ್ ದೇರ್ ಇಸ್ ಅ ಇಮೋಷನಲ್ ಟಚ್ ಟು ಇಟ್. ಇಮೋಷನಲ್ ಟಚ್ ಏನಂದ್ರೆ, ಎಲ್ಲ ಆಪ್ ಬರುವಂತ ಸ್ಪೋರ್ಟ್ಸ್ ವಿಮೆನ್ ಆಗಲಿ ಅವ್ರಿಗೊಂದು ದೊಡ್ಡ ಮಾಧ್ಯಮ ಸಿಗುತ್ತೆ, ಪ್ಲಾಟ್ಫಾರ್ಮ್, ವಾಟ್ ದೇ ಆರ್ ಪ್ಲೇಯಿಂಗ್. ಸೊ ಅದರಲ್ಲಿ ಒಂದಿಬ್ರು ತುಂಬಾನೇ ಒಳ್ಳೆ ಒಂದು ಆಟಗಾರ್ತಿ ಆಗಿರ್ಬೋದು, ಅಂಡ್ ದೇ ನಾಟ್ ಗಾಟ್ ಎನಿ ಅಪರ್ಚುನಿಟಿ. ಯಾರಿಗೆ ಗೊತ್ತು ಅವ್ರು ಇಂಡಿಯಾ ಆಡ್ಬೋದು, ನೆಕ್ಸ್ಟ್ ಇಂಡಿಯಾ ಟೀಮ್ ಏನಿದೆ ವಿಮೆನ್ಸ್ ಟೀಮ್ ಈಗ ದೊಡ್ಡ ಲೆವೆಲ್ ಬೆಳೀತಾ ಇದೆ, WPL ಆಗ್ತಾ ಇದೆ. ಸೊ ದಟ್ ಇಸ್ ಲೈಕ್ ಅ ವೆರಿ ಬಿಗ್ ಥಿಂಗ್ ವಾಟ್ ಹಿ ಕ್ಯಾನ್ ಡೂ ಅಂಡ್ ದ ಓನರ್ಸ್ ಕ್ಯಾನ್ ಡೂ. ಸೊ ನನಗೆ ಇದ್ರ ಬಗ್ಗೆ ತುಂಬಾನೇ ಒಂದು, ವೆನ್ ಹಿ ಟೋಲ್ಡ್ ಮೀ, ಐ ವಾಸ್ ವೆರಿ ಹ್ಯಾಪಿ ದಟ್ ನಾನು ಆಸ್ ಅನ್ ಆಕ್ಟರ್, ನನಗೆ ಆಲ್ವೇಸ್ ನನಗೆ ಏನೋ ಒಂದು ಸೊಸೈಟಿಗೆ ಏನು ನಾನು ಮಾಡಬೇಕು, ಆಕ್ಟಿಂಗ್ ಮಾಡಬೇಕು, ಫೇಮ್ ಗೀಮ್ ಎಲ್ಲ ಇದೆ, ಡೆಫಿನೆಟ್ಲಿ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಎಲ್ಲರಿಗೂ ಬೇಕು. ಬಟ್ ಅದ್ರ ಜೊತೆಗೆ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ನನಗೆ ಏನು ಮಾಡೋಕ್ಕಾಗತ್ತೆ, ನನ್ನ ಆಸ್ ಅನ್ ಆಕ್ಟರ್, ಆಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್, ನನ್ನಿಂದ ನಾನು ಏನು ಮಾಡಿದ್ದೀನಿ, ಸೊ ವಾಟ್ ಆರ್ ದ ಥಿಂಗ್ಸ್ ಐ ಕ್ಯಾನ್ ಡೂ ನೆಕ್ಸ್ಟ್. ತುಂಬಾನೇ ಮಾಡ್ಬೋದು, ಎಲ್ಲ ಆಕ್ಟರ್ಸ್ಗೂ ತುಂಬಾನೇ ಮಾಡ್ಬೋದು, ಯಾಕಂದ್ರೆ ಕೇಳ್ತಾರೆ, ಅದೇ ಹೇಳ್ತಾ ಇದ್ದೀನಿ, ಜನರು ಕೇಳ್ತಾರೆ ಅವ್ರು ಹೇಳಿದ್ರೆ, ಬಟ್ ಎಲ್ಲರೂ ಮಾಡಲ್ಲ, ವೆರಿ ಆನೆಸ್ಟ್. ಬಟ್ ಸಂದೀಪ್ ಹೇಳಿದಾಗ ಅನಿಸ್ತು, ಕ್ರಿಕೆಟ್ ಅಂತ ಒಂದು ಮೀಡಿಯಂ ಅಲ್ಲಿ ಈ ತರ ಒಂದು ಇವೆಂಟ್ ಮಾಡಿದಾಗ ವಿ ಕ್ಯಾನ್ ರೀಚ್ ಪೀಪಲ್, ವಿ ಕ್ಯಾನ್. ನಾನು ಬಂದಾಗ ನನ್ನ ಕಮರ್ಷಿಯಲ್ಸ್ ಅದು ಎಲ್ಲ ಬಿಟ್ಟು ನಾನು ಬಂದಾಗ ನನ್ನ ಒಂದು ಮೋಟೋ, ನನ್ನ ಒಂದು ಗೋಲ್ ಏನಿದೆ ಅದು ರೀಚ್ ಆಗುತ್ತೆ. ಸೊ ಓನರ್ಸ್ ನೀವು ಬಂದಾಗ ನಿಮ್ಮ ಒಂದು ಗೋಲ್ ಇರುತ್ತೆ ಟು ರೀಚ್ ಪೀಪಲ್, ಅದು ಇದು. ಬಟ್ ಐ ಥಿಂಕ್ ಎಂಡ್ ಆಫ್ ದ ಡೇ ಯು ಆರ್ ಆಲ್ಸೋ ಡೂಯಿಂಗ್ ಅ ವೆರಿ ನೋಬಲ್ ಜಾಬ್ ಆಫ್ ಗಿವಿಂಗ್ ಅಪರ್ಚುನಿಟಿ ಟು ಆಲ್ ದ ಸ್ಪೋರ್ಟ್ಸ್ ಪರ್ಸನ್. ಸೊ ಅಲ್ಲಿ ಒಂದು ಮೇನ್ ಪರ್ಪಸ್ ಏನಂತ ಹೇಳ್ತಾ ಇದ್ರು, ಅಲ್ಲಿ ರೀಚ್ ಆಗುತ್ತೆ ಆ ಪರ್ಪಸ್. ದಿಸ್ ಇಸ್ ದ ಪರ್ಪಸ್. ಸೊ ಸೊಸೈಟಿಗೆ ಏನೋ ಕೊಡ್ತಾ ಇದ್ದೀವಿ, ಫೇಮ್, ಅದರಿಂದ ಫೇಮ್. ಯಾಕೆ ಫೇಮ್ ಬೇಕು ನಿಮ್ಗೆ? ಹಾಗಾದ್ರೆ ನಿಮ್ಗೆ ಯಾಕೆ ಸ್ಟಾರ್ಸ್ ಬೇಕು? ರೀಚ್ ಬೇಕು, ಜನರು ಕೇಳ್ತಾರೆ. ಸೊ ದ್ಯಾಟ್ಸ್ ಹೌ ಇಟ್ ಇಸ್. ಸೊ ಐ ಆಮ್ ವೆರಿ ಹ್ಯಾಪಿ ಆಸ್ ಅ ಕನ್ನಡ ಆಕ್ಟರ್. ತುಂಬಾ ಕೆಲಸ ಮಾಡ್ಲಿಕ್ಕಿದೆ, ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಬಿಗ್ ಬಾಸ್ ಆದ್ಮೇಲೆ ಮೂವಿ ಸ್ಟಾರ್ಟ್ ಮಾಡಿದ್ದೀನಿ, ತುಂಬಾ ಕೆಲಸ ಮಾಡೋಕ್ಕೆ. ನಂದೊಂದು ಇನಿಷಿಯಲ್ ಸ್ಟೇಜಸ್ ಅಂತ ಹೇಳ್ಬೋದು. ಪ್ರೀತಿ ಹೆಂಗ್ ಸಿಗ್ತಾ ಇದೆ ಅದಕ್ಕೆ ನಾನು, ಅದು ದೇವರ ಅನುಗ್ರಹ, ನನ್ನ ತಂದೆ ತಾಯಿ ಏನೋ ಆಶೀರ್ವಾದ ಕೊಟ್ಟಿದ್ದಾರೆ. ನಾನೇನು ದೊಡ್ಡ ಬ್ಯಾಕ್ಗ್ರೌಂಡ್ ಇಂದ ಬಂದವನಲ್ಲ, ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಅಥವಾ ಏನು ಅಲ್ಲ, ಚಿಕ್ಕ ಪ್ಲೇಸ್. ಅದು ಮಂಗಳೂರಿಂದ ಇನ್ನೊಂದು 25 ಕಿಲೋಮೀಟರ್, ನಂದು ಮತ್ತೆ ಸಂದೀಪ್ ಅವ್ರ ಮನೆ ಹತ್ರ ಸುರತ್ಕಲ್ ಅಂತ ಒಂದು ಬರುತ್ತೆ, ಅಲ್ಲಿಂದ ಬರ್ತದೆ. ಅಲ್ಲಿಂದ ಒಂದು ಚಿಕ್ಕ ಸ್ಕೂಲಲ್ಲಿ ಕಲ್ತ್ಕೊಂಡು ಬಂದಂತ ಹುಡುಗ ನಾನು. ಮಂಗಳೂರಲ್ಲೂ ಕಲಿಯಿಲ್ಲ, ಸಿಟಿನಲ್ಲೂ ಇರಲಿಲ್ಲ, ನಾನು 30 ಕಿಲೋಮೀಟರ್ಸ್ ಹೊರಗಡೆ ಇದೆ. ಸೊ ಅಲ್ಲಿಂದ ಬಂದು ಬಿಗ್ ಬಾಸ್ ಬಂದು ಮೂವೀಸ್ ಎಲ್ಲ ಮಾಡೋದು ತುಂಬಾ ಕಷ್ಟನೇ. ಸೊ ಎಲ್ಲೊಂದು ರೆಸ್ಪಾನ್ಸಿಬಿಲಿಟಿ ನನ್ಗೆ ಗೊತ್ತು, ಜನರಿಗೆ ರೀಚ್ ಮಾಡಿದ್ರೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ದಟ್ ಈಸ್ ಮೈ ಪರ್ಪಸ್. ಅದಕ್ಕೆ ನಾನು ಇಲ್ಲಿದ್ದೀನಿ. ಅವಿನಾಶ್ ಅಖಿಲ್ ಬಂದಿದ್ದಾರೆ, ಅವ್ರಿಗೆ ಏನು ಪರ್ಪಸ್ ಅಂತ ಹೇಳಿದ್ರೆ, ನನ್ನ ಇಂಟರ್ನಲ್ ರಿಯಲ್ ಪರ್ಪಸ್ ಇದಾಗಿರುತ್ತೆ. ಸೊ ನಿಮ್ಗೆ ನೀವು ಯಾವ ತರ ಬಂದಿದ್ದೀರಾ, ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ದಿಸ್ ಇಸ್ ಅ ನೋಬಲ್ ಕಾಸ್, ವಿಲ್ ಆಲ್ ವರ್ಕ್. ಅದಕ್ಕೂ ಕ್ರಿಯೇಟಿವ್ ಆಗಿ ಏನ್ ಮಾಡಬೇಕು ಅದನ್ನ ನಾವು ಮಾಡೋಣ. ಅಂಡ್ ಐ ಥಿಂಕ್ ಸಂದೀಪ್ ಈಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ನಾನು ಒಂದು 5-6 ಡೇಸ್ ಇಂದ ನೋಡ್ತಾ ಇದ್ದೀನಿ ಯಾವ ತರ ಓಡಾಡ್ತಿದ್ದಾರೆ ಅಂದ್ರೆ, ಐ ಥಿಂಕ್ ಹಿ ಈಸ್ ರಿಯಲಿ ಡೂಯಿಂಗ್ ಅ ಗ್ರೇಟ್ ಜಾಬ್. ಕಾಂಗ್ರಾಟ್ಸ್ ಟು ಯು ಸಂದೀಪ್. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ಅಂಡ್ ದ ಇಂಡಸ್ಟ್ರಿ, ನನ್ನ ಕಡೆಯಿಂದ ಕನ್ನಡ ಇಂಡಸ್ಟ್ರಿ ಅಥವಾ ಬಿಗ್ ಬಾಸ್ ಫ್ರೆಟರ್ನಿಟಿ ನಮ್ದು ಏನಿದೆ, ಏನು ಸಪೋರ್ಟ್ ಬೇಕು, ಇದಕ್ಕೆ 101% ನಾವು ಮಾಡ್ಕೊಡ್ತೀವಿ. ಅಂಡ್ ಐ ವಿಲ್ ಆಲ್ವೇಸ್ ಬಿ. ಥ್ಯಾಂಕ್ ಯು. ನಮ್ಮ ಹಳೆ ಟೀಮ್ ಇದೆ. ಆ್ಯಕ್ಚುಲಿ ನೋಡಿ, ನನ್ನ ಬಗ್ಗೆ ಇಂಟ್ರಡಕ್ಷನ್ ಆಗಿದೆ. ಕರೆಂಟ್ಲಿ ನಾನು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಬಂದರೆ, ಗೌರ್ಮೆಂಟ್ ಜಾಬಲ್ಲಿ ಇರೋರು ಗೊತ್ತು, ಒಂಥರ ಮೊನಾಟನಸ್ ವರ್ಕ್, ಬೆಳಿಗ್ಗೆ ಹೋಗು ಸಾಯಂಕಾಲ ಬಾ, ಇದೇ ಆಗೋಗ್ತಾ ಇತ್ತು. ಸೊ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ನಾನು 2019 ಒಂದು ಬ್ಯೂಟಿ ಬಜೆಟಲ್ಲಿ ಮಾಡಿದ್ದು. ಬಟ್ ಅದಕ್ಕೆ ಮುಂಚೆನೂ ನಾನು ಕಾಲೇಜಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ಸೊ ಲಕ್ಕಿಲಿ ನಾನು ಕ್ರಿಕೆಟ್ ಆಡಿ ಮತ್ತೆ ಬಿಟ್ಬಿಟ್ಟಿದ್ದೆ. ಗೌರ್ಮೆಂಟ್ ಜಾಬ್ ಆದಾಗ ಒಂದು 3 ಇಯರ್ಸ್ ಆಡಿದ್ದೆ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಸ್ಟೇಟ್ಗೆ.
ಇವಾಗ ರೀಸೆಂಟಾಗಿ ಕರ್ನಾಟಕ ಸ್ಟೇಟ್ ಪ್ರೀಮಿಯರ್ ಲೀಗ್ ಅಂತ ಒಂದಾಯಿತು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ನವಂಬರಲ್ಲಿ. ಅದಕ್ಕೆ ನನ್ನ ಕಲೀಗೊಬ್ಬರು ನನಗೆ ಹೇಳಿದ್ರು, ಮೇಡಮ್ ಈ ಥರ ಆಗ್ತಿದೆ ನೋಡಿ, ನೀವು ಏನಾದರೂ ಇದು ಮಾಡ್ತೀರಾ, ಟೀಮ್ ಪರ್ಚೇಸ್ ಮಾಡ್ತೀರಾ ಅಂತೇಳಿ. ಅವಾಗ ನಾನು ಗದಗ್ ಟೀಮ್ ಅಂತೇಳಿ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ದು. ಮತ್ತೆ ನನಗೆ ಕ್ರಿಕೆಟ್ ಹೇಗೆ ನಂಟು ಬೆಳೀತು ಅಂದರೆ, ಇವಾಗ ನೆಕ್ಸ್ಟ್ ಆಪರ್ಚುನಿಟಿ ಇಲ್ಲಿ ನಮ್ಮ ಆವಾಗ ಬಾಯ್ಸ್ ಆಡಿದರು, ಈಗ ಗರ್ಲ್ಸ್ ಟೀಮ್ಗೆ ನಾನು ಬಂದು ಜಾಯ್ನ್ ಆಗೋ ಥರ ಆಗಿದೆ. ಸೊ ಅದಂಗೆ ಒಂದು ಥ್ಯಾಂಕ್ಸ್ ಟು ಯೂನಿವರ್ಸ್ ಅಂತ ಹೇಳ್ಬೋದು. ನಮ್ಗೇನು ಇಷ್ಟ ಇರುತ್ತೆ, ಒಂದು ಪ್ಯಾಷನ್ ಇರುತ್ತೆ, ಅದು ನಮ್ಮನ್ನ ಎಲ್ಲೂ ಬಿಟ್ಟು ಹೋಗಲ್ಲ. ಒಂದಲ್ಲ ಒಂದ್ಸರಿ ಹೇಳ್ಕೊಂಡು ಬಂದೇ ಬರುತ್ತೆ. ಯಾರನ್ನೇ ತೊಗೊಳ್ಳಿ, ಕೆಲವು ಸುಮ್ಮನೆ ಏನೋ ಒಂದು ಜಾಬ್ ಮಾಡ್ತಿರ್ತಾರೆ, ಬಟ್ ಅವ್ರ ಪ್ಯಾಷನ್ ಏನೋ ಒಂದಿರುತ್ತೆ, ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ವರ್ಕ್ ನಾವೇನಕ್ಕೆ ಮಾಡ್ತೀವಿ, ಒಂದು ಮಾನಿಟರಿ ಬೆನಿಫಿಟ್, ಒಂದು ಎಕನಾಮಿಕಲಿ ವಿ ಹ್ಯಾವ್ ಟು ಸಸ್ಟೈನ್ ನಾವು ಸರ್ವೈವಲ್. ಸೊ ಅದಕ್ಕೆ ಕೆಲಸ ಮಾಡ್ತಿರ್ತೀವಿ, ಬಟ್ ಅಲ್ಟಿಮೇಟ್ಲಿ ನಮ್ಮ ಮನಸ್ಸೆಲ್ಲಿರುತ್ತೆ ಅಲ್ಲಿಗೆ ಹೇಳ್ಕೊಂಡು ಬಂದಿದೆ. ಇವತ್ತು ಐ ಶುಡ್ ಥ್ಯಾಂಕ್ ಸಂತೋಷ್ ಸರ್. ಅವರು ನಮ್ಮ ಕರ್ನಾಟಕ ಸ್ಟೇಟ್ ಪ್ರೀಮಿಯರ್ ಲೀಗಲ್ಲಿ ಇದ್ದರು. ಅವರು ಒಂದ್ಸರಿ ಒಂದು 2 ವೀಕ್ಸ್ ಬ್ಯಾಕ್ ಕಾಲ್ ಮಾಡಿ ಹೇಳಿದರು, ಮೇಡಮ್ ಈ ಥರ ಒಂದು ಮಾಡ್ತಾ ಇದ್ದೀವಿ, ನೀವು ಆಸ್ ಎ ವಿಮೆನ್ ಪ್ಲೇಯರ್ ನೋಡಿ ಈ ಥರ ಒಂದು ಗರ್ಲ್ಸ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಸರಿ ಅಂತ ಹೇಳಿ ಮೀಟ್ ಆಗಿದ್ದು. ದೆನ್ ಐ ಮೆಟ್ ಸಂದೀಪ್. ಇವನ್ ಹಿ ಹಸ್ ಗಾಟ್ ಲಾಟ್ ಆಫ್ ವಿಷನ್. ಒಂದು ಏನೋ ಒಂದು ಮಾಡಬೇಕು ಈ ಥರ ಒಂದು ಸ್ಪೋರ್ಟ್ಸಲ್ಲಿ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಮನಿ. ದುಡ್ಡು ಬೇಕಂದರೆ ನಾವು ಬೇರೆ ಎಲ್ಲದರಲ್ಲೂ ಸಂಪಾದನೆ ಮಾಡ್ಬೋದು, ಆದರೆ ಬೇರೆ ಒಂದು ಪ್ಲೇಯರ್ಸಿಗೆ ಸ್ಟ್ರಗಲಿಂಗ್ ಪ್ಲೇಯರ್ಸ್ ಇರ್ಬೋದು. ಇವತ್ತು ನಾನೇ ಇರ್ಬೋದು, ವೆನ್ ಐ ವಾಸ್ ರೆಪ್ರೆಸೆಂಟಿಂಗ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಒಂದು ಸ್ಟೇಟಿಗೆ ಚಾನ್ಸ್ ಸಿಗಲಿ ಅಂದ್ಬಿಟ್ಟು ಎಷ್ಟೊಂದು ಸರಿ ಕಿಟ್ ಎತ್ಕೊಂಡು ಓಡಾಡಿದ್ದು ಇದೆ. ಮತ್ತು ನಮ್ಮದು ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೇ ಹೆಂಗೆ ಸೆಲೆಕ್ಟ್ ಆಗೋದು ಅಂತ ಒಂದು ಸ್ಟ್ರಗಲಿಂಗ್ ಫೇಸ್ ಕೂಡ ನೋಡಿದ್ದೀವಿ. ಬಟ್ ಈಗ ನನಗೆ ಅವಕಾಶ ಸಿಗ್ತಿದೆ, ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು ಅಂತೇಳಿ. ನಾವು ಅವಾಗ ಅಂದ್ಕೊಳ್ತಿದ್ವಿ, ಯಾರಾದರೂ ಒಬ್ಬರು ನಮಗೆ ಸಪೋರ್ಟಿವ್ ಆಗಿದ್ರೆ ನಾವೆಲ್ಲೋ ಬೆಳೀತಿದ್ವಿ ಅಂತೇಳಿ. 10 years ಬ್ಯಾಕ್ ಆ್ಯಕ್ಚುಲಿ ನಮ್ಮ ಸರ್ ಹೇಳೋರು, ಕೋಚು, ನೋಡ್ರಮ್ಮ ನೀವು ಕ್ರಿಕೆಟಲ್ಲಿ ಕಂಟಿನ್ಯೂ ಮಾಡಿ, ಮುಂದೆ ಅದಕ್ಕೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತೇಳಿ. ಅದಕ್ಕೆ ಎಕ್ಸಾಂಪಲೇ ಇವಾಗ ನಡೀತಿರೋ ವುಮೆನ್ಸ್ ಪ್ರೀಮಿಯರ್ ಲೀಗ್ ಎಷ್ಟು ದೊಡ್ಡ ಮಟ್ಟಿಗೆ ಅಂದರೆ 1000 CR ಏನೋ ಇಟ್ಟಿದ್ದಾರಂತೆ, ಲೈಕ್ IPL ಇಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಮಾಡಬೇಕು ಅಂತೇಳಿ. 27 ನಾನು ಮ್ಯಾಚ್ ಕೂಡ ನೋಡೋಕೆ ಹೋಗಿದ್ದೆ. ಹೇಗೆ ನಮಗೆ IPLಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಜಾಸ್ತಿ ಜನ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟೋ ಜನ ಹುಡುಗರು ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಹುಡುಗಿರ್ ಟೀಮ್, ಒಂದು ಕಾಲದಲ್ಲಿ ಹುಡುಗಿರ್ ಟೀಮ್ ಮ್ಯಾಚ್ ಆಡ್ತಿದ್ದಾರೆ ಅಂದರೆ ಯಾರು ನೋಡೋರು ಇರ್ತಾ ಇರಲಿಲ್ಲ, ಬಟ್ ಇವತ್ತು ಅಷ್ಟು ಕ್ರೇಜ್ ಇದೆ. ಸೊ ಯಾವ ಮಟ್ಟಿಗೆ ನಾವು ಒಂದು ವಿಷನ್ ಇಟ್ಕೊಂಡು ಅದ್ರ ಕಡೆ ಫೋಕಸ್ಡ್ ಆಗಿ ಮಾಡಿದ್ರೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ. ಈಗ ನಾವೊಂದು ಹಿತ್ತಲಲ್ಲೇ ಒಂದು ಯಾವುದೋ ಒಂದು ಹಣ್ಣಿನ ಗಿಡ ಹಾಕ್ತೀವಿ, ಅದಕ್ಕೆ ಎಷ್ಟು ನಾವು ಅದಕ್ಕೆ ಗೊಬ್ಬರ ಆಗಿರ್ಬೋದು ಎಲ್ಲ ಒಂದು ಪೋಷಣೆ ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ನೀರು ಹಾಕಿ, ಹೇಗೆ ಅದು ನಮ್ಗೆ ಒಂದಿನ ಹಣ್ಣು ಕೊಡುತ್ತೆ. ಆ ಹಣ್ಣು ತಿನ್ನುವಾಗ ನಮ್ಗೆ ಎಷ್ಟು ಖುಷಿ ಇರುತ್ತಲ್ಲ. ಸೊ ಹಾಗೇನೆ ಇವತ್ತು ಸಂದೀಪ್ ಅವರು ಇದೊಂದು ಗಿಡ ನೆಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮ್ಗೇನಾಗುತ್ತೆ, ಒಬ್ರಿಗೆ ನೀರಾದರೆ ನೀರು ಹಾಕೋಣ, ಗೊಬ್ಬರ ಆದರೆ ಗೊಬ್ಬರ ಹಾಕೋಣ, ಅದಕ್ಕೆ ಯಾವ ರೀತಿ ಪೋಷಣೆ ಮಾಡಬೇಕು ಆ ರೀತಿ ಮಾಡಿದ್ರೆ ಇದು ಕೂಡ ಒಂದು ಹೆಮ್ಮರವಾಗಿ ಬೆಳೆಯುತ್ತೆ. ಹಲವಾರು ಜನಗಳಿಗೆ ಇಲ್ಲ ಪಕ್ಷಿಗಳಿಗೆ ನಾವು ಹೇಗೆ ಹಣ್ಣಿನ ಗಿಡ ಬಿಟ್ಟು ಅದು ತಿನ್ಕೊಂಡು ಹೋಗುತ್ತೋ ಹಾಗೆ ಯಾರಾದರೂ ಸರಿ ಟ್ಯಾಲೆಂಟ್ ಇರುವಂಥವ್ರು ಮತ್ತು ಅರ್ಹತೆ ಇರುವಂಥವ್ರು ಬಂದು ಅದನ್ನು ಫ್ರೂಟ್ಸ್ ತಿನ್ನೋ ಆಗಲಿ ಈ ಒಂದು ಟ್ರಸ್ಟ್ ಏನೀಗ ಮಾಡಿದ್ದಾರೆ. ಮತ್ತು ನಮ್ಮ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಯಾವ್ದು ಮಾಡ್ತಾ ಇದ್ದಾರೆ WPCL ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಏನೇನಾಗುತ್ತೆ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆಯೇ ನಮ್ಮ ಹಳೆ ಟೀಮ್ ಅವರು ಬಂದಿದ್ದಾರೆ, ಅವರೆಲ್ಲ ಎಷ್ಟೊಂದು ದಿವಸ ಆಯಿತು ನಾವು ಮೀಟ್ ಆಗಿ. ಆ್ಯಕ್ಚುಲಿ ನವಂಬರಲ್ಲಿ ಮೀಟ್ ಆಗಿದ್ದು, ಅದಾದಮೇಲೆ ಮೀಟ್ ಆಗಿರಲಿಲ್ಲ. ಅದು ಅವ್ರು ಮೀಟ್ ಆಗ್ತಾ ಇರೋದು ಒಂಥರ ಖುಷಿ. ಮತ್ತು ಎಲ್ಲರೂ ಒಂದು ಯುನೈಟ್ ಆಗ್ತಾ ಇದ್ದೀವಿ ಒಂದು ಗುಡ್ ಕಾಸಿಗೆ. ಇದು ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಸೊ ಇದಿನ್ನೂ ಚೆನ್ನಾಗಿ ಮುಂದೆ ಓಡಲಿ, ಸಕ್ಸಸ್ ಆಗಲಿ. ನಾವೆಲ್ಲರೂ ಒಂದು ಮೇನಲ್ಲಿ ಏನು ಟೂರ್ನಮೆಂಟ್ ಅಂದ್ಕೊಂಡಿದ್ದಾರೆ ಅದು ಸಕ್ಸಸ್ ಆಗಲಿ. ನಾವೆಲ್ಲ ಮತ್ತೆ ಸಕ್ಸಸ್ ಪಾರ್ಟಿಗೆ ಸಿಗೋಣ. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ರಿಗೂ ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ. ಮತ್ತು ಈ ಟ್ರಸ್ಟಿಂದ ಏನು ಸ್ಟಾರ್ಟ್ ಮಾಡ್ತಿದ್ದಾರೆ ಇದು ಒಂದು ಸೀಸನ್ಗೆ ಮುಗಿಬಾರ್ದು, ಈ ಥರದ್ದು ಹಲವಾರು ಸೀಸನ್ ಬರಲಿ. ಈ ಒಂದು ಟ್ರಸ್ಟಿಂದ ಹಲವಾರು ಹೆಣ್ಮಕ್ಳಿಗೆ ಅವಕಾಶ ಸಿಗಲಿ. ಹಾಗೆ ಒಂದು ಯಾರು ಕ್ರಿಕೆಟ್ ಸಪೋರ್ಟ್ ಮಾಡೋಕ್ಕೆ ಬರ್ತಿದ್ದಾರೆ ಆ್ಯಕ್ಟರ್ಸು, ಅವರಿಂದನೂ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಸಂದೀಪ್, ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಎಂಡ್ಯೂರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೆಲಸ ಬ್ಯಾಟ್ ಕೊಟ್ಟರೆ ಬೇಕಾದ್ರೆ 6 ಹೊಡಿಬೋದು, ಆದರೆ ಮಾತಾಡೋದಂದರೆ ಆಯುಧ ಇಲ್ಲ. ಇದು ನನಗೆ ಸಂತೋಷ್ ಸರ್ ಅವರು ಇನ್ವೈಟ್ ಮಾಡಿದ್ರು. ಇದು ಏನೇ ಮಾಡಲಿ, ಇದು ಒಂದು ಹಳ್ಳಿ ಪ್ರತಿಭೆಗಳಾಗಲಿ ಅಥವಾ
ಈಗೇನು ಮೇಡಮ್ ಹೇಳಿದ್ರಲ್ಲ ಆ ಥರ ಅರ್ಹತೆ ಇರುವಂಥ ಪ್ರತಿಭೆಗಳಿಗೆ ಇದೊಂದು ಚಲೋ ವೇದಿಕೆ ಇದೆ. ಹಾಗಾಗಿ ಇದರಿಂದ ನಮ್ಮಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡ್ತೀವಿ ಅಂತೇಳಿ ನಾವು ಇದು ಮಾಡ್ತೀವಿ. ನನ್ನ ಹೆಸರು ವಿಜಯಗೌಡ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಕಬಡ್ಡಿ ಆಟಗಾರ. ನಮಗೆ ಸ್ಪೋರ್ಟ್ಸ್ಗೆ ಎಷ್ಟೊಂದು ಜನ ಮುಂದೆಗಡೆ ಬಂದು ಸಹಕಾರ ಕೊಡ್ತಾ ಇರೋದು ಮತ್ತು ಈ ರೀತಿ ನಮಗೆ ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇರೋದು ತುಂಬ ಸಂತೋಷ. ಯಾಕೆಂದರೆ ನಾವು ಆಡ್ತಾ ಇದ್ದಂಥ ಸಮಯದಲ್ಲಿ ಇವತ್ತೇನು ಸಹಕಾರ ನಗರ ಇದೆ ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಅಲ್ಲಿವರೆಗೂ ಜಾಗಿಂಗಲ್ಲಿ ಹೋಗಿ ನಾವು ಅಲ್ಲಿ ವರ್ಕೌಟ್ ಮಾಡಿ ಅಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ, ಮತ್ತು ಅವಾಗ ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ 1 ಅವರ್ ಸ್ವಿಮ್ಮಿಂಗ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ವಾಪಸ್ ಬರ್ತಾ ಇದ್ದ ನಾವು. ನಮಗೇನಾದ್ರೂ ಅವಾಗ ಈ ಥರ ಎನ್ಕರೇಜ್ಮೆಂಟ್ ನಮಗೆ ಸಿಕ್ಕಿದ್ದಿದ್ರೆ ಇಂಡಿಯಾಗೆ ಆಡ್ದ ನಾವು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡು ಓಕೆ, ಬಟ್ ಆದರೆ ಆ ಥರದ್ದು 10 ಗೋಲ್ಡ್ ಮೆಡಲ್ ತಗೊಂಡ್ಬಿಡ್ತಾ ಇತ್ತು. ಯಾಕೆಂತಂದರೆ ನಮಗೆ ಸ್ಪಾನ್ಸರ್ಸ್ ಇರಲಿಲ್ಲ. ಆಮೇಲೆ ನಮಗೆ ವೈಯಕ್ತಿಕವಾಗಿ ಆ ಕಬಡ್ಡಿ ಆಟಗಾರರು ಗೊತ್ತು, ನಿಮ್ಗೆಲ್ಲರೂ ಬಡತನದ ಮನೆಯಿಂದಲೇ ಬರೋದು, ಯಾರು ಶ್ರೀಮಂತರು ಬಂದು ಕಬಡ್ಡಿ ಆಟ ಆಡೋದಿಲ್ಲ. ಅದು ಈಗೇನಾಗಿದೆ, ಪ್ರೋ ಕಬಡ್ಡಿ ಲೀಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಕ್ರೀಡೆ ನಡೆಸಿದ್ರು ಅದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಪಬ್ಲಿಸಿಟಿ. ನಾವು ಎಷ್ಟು ಪಬ್ಲಿಸಿಟಿ ಮಾಡ್ತೀವೋ, ಎಷ್ಟು ಜನಗಳಿಗೆ ರೀಚ್ ಆಗೋ ಥರ ನಾವು ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವೋ, ಅದರಿಂದ ನಮ್ಗೇನಾಗುತ್ತೆ, ಜನಗಳಲ್ಲಿ ಒಂದು ಪರವಾಗಿಲ್ಲ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಜನಗಳಿಗೆ ಪ್ರತಿಭೆಗಳಿಗೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ನಾವು ತುಂಬ ಸಹಾಯ ಮಾಡ್ತಾ ಇರುತ್ತೆ. ಮತ್ತು ಇನ್ನೊಂದು ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂತಂದರೆ, ಗ್ರಾಮೀಣ ಪ್ರತಿಭೆಗಳು ಎಲ್ಲೆಲ್ಲಿ ಹಳ್ಳಿ ಕಡೆ ಸ್ಪೋರ್ಟ್ಸ್ ಟೂರ್ನಮೆಂಟ್ಗಳು ನಡೆಯುತ್ತೋ ಅಲ್ಲಿ ಎಲ್ಲ ಕಡೆ ನಿಮ್ಮ ಒಂದು ಮೋನೋಗ್ರಾಮ್ ಹಾಕ್ಬೋದು, ನಿಮ್ಮ ಬ್ರ್ಯಾಂಡಿಂದ ಯಾರ್ಯಾರು ಆಟಗಾರರು ಆಡ್ತಾರೋ ಅವ್ರಿಗೆಲ್ಲರಿಗೂ ಒಂದು ಸ್ಪೋರ್ಟ್ಸ್ ಕಿಟ್ಟು ಮತ್ತು ಒಂದು ಟ್ರ್ಯಾಕ್ ಸೂಟ್ ಅಂತ ಹೇಳಿ ಕೊಟ್ಟರೆ ಏನಾಗುತ್ತೆ, ನಿಮಗೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಯಾರು ಕೊಟ್ಟಿದ್ದೀನಿ ಅಂತ ಹೇಳಿ ಪಬ್ಲಿಸಿಟಿ ಆಗುತ್ತೆ, ಮತ್ತು ನಾವು ಉತ್ತೇಜನ ಕೊಟ್ಟಂಗಾಗುತ್ತೆ ಸ್ಪೋರ್ಟ್ಸ್ ಆಟ ಆಡೋರಿಗೆ. ಅದೊಂದು ನಾವು ಮಾಡ್ತಾ ಅಂತಂದರೆ ನಾವು ತುಂಬ ಚೆನ್ನಾಗಿದೆ. ನೀವು ಮಾಡ್ತಾರೆ ಈ ಕಾರ್ಯಕ್ರಮ ತುಂಬ ದೊಡ್ಡ ಸಕ್ಸಸ್ ಆಗಲಿ. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಎಸ್ಪೆಷಲಿ ನಮ್ಮ ರಾಜಶೇಖರ್ ಅವರು, ನಮ್ಮ ರಾಮಣ್ಣವರು ನಮ್ಮ ಭಾಳ ಆತ್ಮೀಯ ಹೇಳಿದರು. ನೀವು ಏನೇ ಮಾಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ. ಸಹಾಯ ಆಗಲಿ, ಸಹಕಾರ ಆಗಲಿ, ಪ್ರತಿಯೊಂದು ನಿಮ್ಮ ಜೊತೆ ನಾವು ಇರ್ತೀವಿ. ಒಳ್ಳೆಯದಾಗಲಿ ನಿಮಗೆ. ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕರಿಸುತ್ತಾ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ಒಂದು ಪ್ರತಿಭೆ ಅಂತಲೇ ಹೇಳ್ಬೋದು. ಮತ್ತು ಒಂದು ನಮ್ಮ ಹಳ್ಳಿ ಎಂಬುದೇ ನಮ್ಗೆ ಆ ಒಂದು ಒಡನಾಟ ಇರೋದ್ರಿಂದ ಆ ಒಂದು ಕಷ್ಟ ನೋವುಗಳು ಗೊತ್ತು. ಸ್ಪೋರ್ಟ್ಸ್ ಇತ್ತೀಚೆಗೆ ಅತ್ಯುತ್ತಮವಾಗಿ ಬೆಳೀತಾ ಇದೆ ಮತ್ತು ವುಮೆನ್ಸ್ಗಳು ಅವರು ಸಹ ಮುಂದೆ ಬರ್ತಾ ಇದ್ದಾರೆ. ಇದೊಂಥರ ಖುಷಿಯಾದ ವಿಚಾರ. ಸಂತೋಷ್ ಅವರು ಇರ್ಬೋದು ಮತ್ತು ಸಜಿತ್ ಅವರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕಷ್ಟಗಳು ಇನ್ನೂ ಸುಮಾರು ಬರಬೇಕು. ಯಾಕಂದರೆ ಈಗಿನ ಒಂದು ಜನ್ರೇಷನಲ್ಲಿ ಏನಾಗ್ತದೆ ಅಂದರೆ ಒಂದು ಆಟದ ಒಂದು ಬರೀ ಮೊಬೈಲಲ್ಲಿ ಮಾತ್ರ ಆಟ ಆಡ್ತಾ ಇದ್ದಾರೆ, ಯಾರು ಆಚೆ ಬರ್ತಾ ಇಲ್ಲ. ಅದಕ್ಕೆ ಡಿಪ್ರೆಷನ್ ಆಗ್ತಾ ಇದ್ದಾರೆ, ಅದಕ್ಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆ ಸರಿ ಒಂದು ಹೆಲ್ತ್ ಇಲ್ಲ, ಫಿಸಿಕಲ್ ಹೆಲ್ತ್ ಇಲ್ಲ, ಮೆಂಟಲ್ ಹೆಲ್ತ್ ಇಲ್ಲ. ಹಾಗಾಗಿ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತು ಬರಬೇಕಾದ್ರೆ ಖಂಡಿತ ಇಂಥೊಂದು ಕ್ರಿಕೆಟ್ ಸ್ಪೋರ್ಟ್ಸ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ನಮ್ಮ ಇಂಡಿಯನ್ಸ್ ಏನು ಗೇಮ್ಸ್ ಜೊತೆಗೆ ಇದೆಲ್ಲ ಬರ್ತಾ ಇರೋದು ತುಂಬ ಒಳ್ಳೆಯ ವಿಚಾರ. ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು, ಎಲ್ಲರ ಕರ್ತವ್ಯವಾಗಿದೆ. ಯಾಕಂದರೆ ನಾವು ಎಲ್ಲ ಮಕ್ಕಳು ಸೀಮಿತ ಮೊಬೈಲಲ್ಲಿ ಆಗಿದ್ದಾರೆ. ಮೊಬೈಲ್ ಆಡೋದು ಬೇಡ, ಆದಷ್ಟು ಎಲ್ಲರೂ ಹೊರಗಡೆ ಬರಲಿ ಅಂತ ಒಂದು ಒಳ್ಳೆ ಕೆಲಸ ಈ ಒಂದು ಟ್ರಸ್ಟ್ ಮಾಡ್ತಾ ಇದೆ. ಇನ್ನೂ ಇಂಥ ಹೆಚ್ಚೆಚ್ಚು ಜನ ಇನ್ವಾಲ್ವ್ ಮಾಡ್ತಾ ಹಳ್ಳಿ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡುತ್ತಾ ಅವ್ರಿಗೆ ಒಂದು ಒಳ್ಳೆಯ ಇದರಲ್ಲಿ ಒಳ್ಳೆಯ ಒಂದು ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆಯುವಂಥ ಅವಕಾಶ ಸಿಗುತ್ತೆ. ಎಲ್ಲರಿಗೂ ಒಂದು ಅವಕಾಶ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ಜೈ ಹಿಂದ್. ಸುಂದರ ಸಂಜೆಯ ವಂದನೆಗಳು. ನಮ್ಮ ಸಂದೀಪ್ ಶೆಟ್ಟಿಯವರು ಮಾಡತಕ್ಕಂಥ ಈ ಕಾರ್ಯಕ್ರಮ WCPL ಇದು ಸಾಮಾನ್ಯವಾಗಿ ಆಗದೇ ಇರೋ ಕೆಲಸ. ಇದಕ್ಕೆ ಎಲ್ಲರೂ ಇಲ್ಲಿ ಮಾತಾಡಿದಂಥ ನನ್ನ ಫ್ರೆಂಡ್ಸ್ ಇರ್ಬೋದು, ಅತಿಥಿಗಳಿರ್ಬೋದು, ಅಚೀವರ್ಸ್ ಇರ್ಬೋದು, ಗ್ರೇಟ್ ಡೈನಮಿಕ್ಕು ಸಿನಿಮಾದಲ್ಲಿ ಮತ್ತು ಬಿಗ್ ಬಾಸ್ನಲ್ಲಿ ಇದರಲ್ಲೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡೋದು ಈಸಿ ಅಲ್ಲ. ಅವರೇ ಸ್ಟೇಜಲ್ಲಿ ಇಷ್ಟೊತ್ತು ಏನು ಮಾತಾಡಿದ್ರು. ಮತ್ತೆ ಐ ಆಮ್ ಲುಕಿಂಗ್ ಸಪೋರ್ಟ್ ನಮ್ಮ ಕಬಡ್ಡಿ ಪ್ಲೇಯರ್. ನಮ್ಮ ಊರುಗಳ ಕಡೆ ಎಲ್ಲ ಹೀಗೆ ನಾವು ಹಳ್ಳಿಯವರು
ಹೀಗೆ ಇದ್ದೆ, ನಾನು ಹಂಗೆ ಇದ್ದೆ, ಭಾಳ ಸಣ್ಣ ಆಗಿದ್ದೀನಿ ಈಗ. ನಾನು ಅನೇಕ ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥವನು, ಹಳೆ ಪ್ರೊಡ್ಯೂಸರು, ಡೈರೆಕ್ಟರು, ಆರ್ಟಿಸ್ಟು, ಸೊ ಹಾಡುಗಾರ. ಮತ್ತು ಸ್ಪೋರ್ಟ್ಸಲ್ಲಿ ನಾನು ಭಾಳ ಆಸೆ ಇತ್ತು, ಬೆಳೀಲಿಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಒಂದು ಸಂತೋಷವಾಗಿ ಮಾಡ್ತಕ್ಕಂಥ ನಮ್ಮ ಸಂದೀಪ್ ಶೆಟ್ಟಿ ಅವರಿಗೆ ನನ್ನ ಆತ್ಮೀಯ ವಂದನೆಗಳು. ಈ ಕಾರ್ಯಕ್ರಮ ಸ್ಪೋರ್ಟ್ಸ್ ಇದೆಯಲ್ಲ, ನಮ್ಮ ನರನಾಡಿಗಳಲ್ಲಿ ಪ್ರತಿಯೊಂದು ನರಗಳ ಕಡೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಯಾರು ಸ್ಪೋರ್ಟ್ಸಲ್ಲಿದ್ದಾರೆ ಅವರೇ ಹೇಳ್ತಾರೆ. ಮೇಡಮ್ ಕಡ ಭಾಳ ಚೆನ್ನಾಗಿ ಮಾತಾಡಿದ್ರು. ವಿಧಾನಸೌಧದಲ್ಲಿ ನಾನು ಕೆಲಸ ಮಾಡ್ಕೊಂಡು ಅದೊಂದು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಆದ್ರ ಕಡ ಒಂದು ಮಾಡ್ಲಿಂಗು ಆಸೆ, ನಾನು ಸ್ಪೋರ್ಟ್ಸಲ್ಲೂ ಇರಬೇಕು ಅಂತ ಆಸೆ, ಪಾರ್ಟಿಸಿಪೇಟ್ ಮಾಡಬೇಕು. ನನಗೆ ಐ ನೀಡ್ ಸಪೋರ್ಟ್. ಈ ಸಪೋರ್ಟ್ ಅನ್ನೋ ವಿಷಯಕ್ಕೆ ನಾನು ಸ್ವಲ್ಪ ಮಾತಾಡ್ತೀನಿ. ಸಪೋರ್ಟ್ ಎಲ್ರಿಗೂ ಬೇಕು. ಸಪೋರ್ಟ್ ಯಾವಾಗ ಸಿಗುತ್ತೆ ಅಂದರೆ ಅಚೀವರ್ ಆದಮೇಲೆ ಸಿಗ್ತಾ ಇದೆ, ಅದೊಂದು ದುಃಖಕರವಾದಂಥ ವಿಷಯ. ಬೇಸಿಕ್ಕಾಗಿ ಸಪೋರ್ಟು ಮಾಡೋದಕ್ಕೆ ಬರೀ ಮುದ್ರಂತ ಮಾತಾಡ್ತಾರೆ. ಈಗ ಟೀಚರ್ಸ್ ಇರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ಯಾವ್ದಾರ ಪ್ರೋಗ್ರಾಮು ಮಾಡಬೇಕು ಅಂತ ಹೋದಾಗ ಅಲ್ಲಿ ನಾವು ಸಹಾಯ ಕೇಳ್ತೀವಲ್ಲ, ಅವಾಗ ಅವ್ರ ಮುಖದಲ್ಲಿ ಸಂತೋಷನೇ ಇರಲ್ಲ. ಅಯ್ಯಪ್ಪ ಏನು ಡೊನೇಷನಿಗೆ ಬಂದ್ರ, ಯಾರೋ ಕ್ರಿಕೆಟ್ ಆಡ್ತಾರಂತೆ, ಯಾರೋ ಕಬಡ್ಡಿ ಆಡ್ತಾರಂತೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನೇನಿಗೆ ಕೊಡಲಿ. ಇದು ಹೆಂಗೆ ಅಂದರೆ ತಾಯಿ ಹೃದಯ ಹೇಗೆ ನನ್ನ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ತಾಯಿಗೆ ಮಾತ್ರ ಒಬ್ಬಳಿಗೆ ಆಸೆ ಇರೋದು, ಬೇರೆ ಯಾರಿಗೂ ಆಸೆ ಇರಲ್ಲ. ಆ ತಾಯಿ ಹೃದಯ, ಅಥವಾ ಕೆಲವರು ತಂದೆಯವರು ಇದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಮೊದಲು ನಾವು ಪ್ರಪಂಚಕ್ಕೆ ಕೊಡೋದು ತಾಯಿ ಮೊದಲನೇ ಸ್ಥಾನ. ಆ ತಾಯಿ ಆಸೆ ನನ್ನ ಮಕ್ಕಳು, ಅದು ಭಾರತಾಂಬೆ ತಾಯಿ, ಅದರಲ್ಲಿರ್ತಕ್ಕಂಥ ನಾವೆಲ್ಲ ಮಕ್ಕಳು. ನಾವು ಯಾವಾಗಲೂ ನಾವು ಪುಣ್ಯಾತ್ಮರು ಅಂತ ಹೇಳೋಣ, ನನ್ನ ಸಹಾಯ ಸಿಗುತ್ತೆ ಅಂತ ಮೇಡಮ್ ಹೇಳಿದ್ರು. ಆಸೆ ಇಟ್ಕೋಬೇಕು, ಆ ಟ್ರ್ಯಾಕಿಗೆ ನಾನು ಕರ್ಕೊಂಡು ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಾನು ಸಿನಿಮಾದಲ್ಲಿದ್ದು ಒಂದು ಆರ್ಟಿಸ್ಟ್ ಆಗಿ ಮತ್ತೆ ನಾನು ಸ್ಪೋರ್ಟ್ಸ್ಗಂತೂ ಆಗಲಿಲ್ಲ. ಆದ್ರ ಕಡೆ ನನಗೆ ಅಲ್ಲಿ ಅಚೀವ್ಮೆಂಟ್ ಆಗಲಿಲ್ಲ, ಸಪೋರ್ಟ್ ಸಿಗಲಿಲ್ಲ ಅಂತಲ್ಲ. ಮೇಡಮ್ ಹೇಳಿದಾಗ ಅಲ್ಲೇ ನಾನು ಇರಬೇಕಾಗಿತ್ತು. ಆದ್ರೂ ಕೂಡ ನನ್ನ ಒಂದು ದೈನಂದಿನ ಅಥವಾ ಮಂತ್ಲಿ ಮೇಂಟೆನೆನ್ಸ್ ಒಂದು ಕೆಲಸ ಮಾಡಬೇಕಾಗುತ್ತೆ. ಏಕೆ ಭಯ, ನಾನು ಅಲ್ಲೇ ಇದ್ರೇನು ಸಿಗಲ್ವಲ್ಲ, ಏನಾದರೂ ತಿಂಗಳು ಒಂದು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಆದರೆ ಚಿಕ್ಕ ವಯಸ್ಸಿನಲ್ಲಿ ಸಂದೀಪ್ ಶೆಟ್ಟಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಚಿಕ್ಕದೊಂದು ಕೂಸು ಇಟ್ಕೊಂಡಿದ್ದಾರೆ. ಆ ಕೂಸು ಪೋಷಣೆಯಾಗಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂತೋಷ ನನಗೆ ಅವ್ರ ಪರಿಚಯ ಮಾಡಿಸಿದ್ದು ವಿಜಯನಗರದಲ್ಲಿ ಒಂದು ಹೋಟ್ಲ್, ಇಂಟರ್ಕೋಸ್ತಾ ಹೋಟ್ಲ್ ಪರಿಚಯ ಮಾಡಿಸಿದ್ರು. ನಾವು ಮೊನ್ನೆ ಸಿಕ್ಕಿದಾಗ ಏನು ಹೇಳೋದು, ನೀವು ಯಾರನ್ನ ಪರಿಚಯ ಮಾಡಿಸಿದ್ರಲ್ಲ ಆವಾಗ ನನಗೆ ಹೋಟ್ಲಲ್ಲಿ ಏನಾಯಿತು, ಬಂದ್ರ ಏನಾಯಿತು ಅಂತ ಕೇಳೋದು. ಆ ರಿಯಲಿ ಅದು ನೆನ್ನೆ ಕರೆದು ಆ ಕರೆದಂಥ ವಿಷಯಕ್ಕೆ ನಾನು ಇವತ್ತು ಬಂದಿದ್ದೀನಿ. ನಾನು ಅದೃಷ್ಟಶಾಲಿ. ನನಗೂ ಕೂಡ ಈ ಪ್ರತಿಭೆಗಳಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಏನು ಅನ್ನೋದನ್ನು ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಎಷ್ಟು ಎನ್ಕೇಶ್ ಆಗಿದೆ ನನಗೆ ಗೊತ್ತಿಲ್ಲ. ನಾನು ಸಂದೀಪ್ ಹತ್ರ ಮಾತಾಡಿದೆ, ಸರ್ ಒಂದೇ ಬಾರಿ ಆಗೋದಿಲ್ಲ, ನನ್ನ ಕೈನಲ್ಲಿ ಮ್ಯಾಕ್ಸಿಮಮ್ ಆಗುವಷ್ಟು ಸಹಾಯ ಮಾಡ್ತೀನಿ, ಒಂದು ಪೊಸಿಷನ್ ನಿಮ್ಮಿಂದ ನಿಮ್ಮ ಜೊತೆ ನಾನು ಇಟ್ಕೊಳ್ಳಿ ಅಂತ ಕೇಳಿದ್ದೆ ಅಷ್ಟೇ. ಅದಕ್ಕೆ ನನಗೆ ಮನೆಗೆ ಕೊಡೋದು. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರು ಇರ್ಬೋದು, ಮತ್ತು ಅವರ ಒಂದು ಆತ್ಮೀಯ ಬಳಗ ಅಂತ ಕರೆಯೋಣ, ಫ್ಯಾಮಿಲಿ ಮೆಂಬರ್ಸು, ಬಿಸ್ನೆಸ್ ಅಸೋಸಿಯೇಟ್ಸು, ಪಾರ್ಟ್ನರ್ಸು, ಎಲ್ರಿಗೂ ಭಗವಂತ ಆಶೀರ್ವಾದ ನೀಡಲಿ ಅಂತೇಳಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಳ್ಳೆಯದೊಂದು ನಂಬಿಕೆ ಇರಲಿ, ಗೆದ್ದೇ ಗೆಲ್ತೀನಿ ಅಂತ ಒಂದು ಆತ್ಮವಿಶ್ವಾಸ ಇರಲಿ. ಎಲ್ಲ ಸಪೋರ್ಟು ಭಗವಂತ ಎಲ್ರಿಗೂ ನೀಡುತ್ತಾನೆ. ಯಾಕೆ ಅಂದರೆ ಈ 800 ಕೋಟಿ ಜನನೂ ಕೂಡ ಭಗವಂತನ ಮಕ್ಕಳು. ತಂದೆ ಪರಮೇಶ್ವರ, ತಾಯಿ ಪಾರ್ವತಿ ದೇವಿ, ಎಲ್ರಿಗೂ ಅವರೇನೆ. ಖಂಡಿತವಾಗೂ ನೀವು ಮಾಡ್ತಕ್ಕಂಥ ಏನೇ ಕೆಲಸ
ನಿಮ್ಮ ಒಂದು ಆಸೆಗಳು ಈಡೇರುತ್ತೆ ಅಂತ ನಾನು ಆತ್ಮವಿಶ್ವಾಸದಿಂದ ಎಲ್ಲರೂ ಕಳಕಳಿಯಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಗ್ರಾಮೀಣ ಪ್ರದೇಶದ ಬಂದಿದ್ದಂಥ ವ್ಯಕ್ತಿ. ಬಿಗ್ ಬಾಸ್ ಸೀಸನ್ನಲ್ಲಿ ಹಳ್ಳಿ ಪ್ರತಿಭೆ ಸಂತೋಷ್ಗೆ ನಾನೇ ವಕೀಲ. ಹಾಗಾಗಿ ಬಿಗ್ ಬಾಸನ್ನು ಸೀಸನ್ 10 ಏನು ಒಳ್ಳೆ ವ್ಯೂಸ್ ಆಗಿದೆ. ಹಾಗಾಗಿ ನನ್ನ ಕಕ್ಷಿದ ಸಂತೋಷ ಇರ್ತಕ್ಕಂಥವನು ಬಹಳಷ್ಟು ಕಷ್ಟಪಟ್ಟು ಬಂದ ಹಳ್ಳಿ ಪ್ರತಿಭೆ ಅಂತ ಗುರುತಿಸಿ ಸೀಸನ್ 10 ಯಾವುದೇ ಸೀಸನ್ಗಿಂತ ಟಾಪ್ ಲೆವೆಲ್ ಕೊಡ್ತಕ್ಕಂಥದ್ದು ಇಷ್ಟಪಡ್ತೇನೆ. ನನಗೆ ನಾನು ಚಿಂತಾಮಣಿ ತಾಲೂಕು ಒಂದು ಕುಗ್ರಾಮದಿಂದ ಬಂದಿರತಕ್ಕಂಥ ಸಣ್ಣ ಕುಟುಂಬದ ರೈತರ ಮಗ. ಸಂದೀಪ್ ಶೆಟ್ಟರು, ಸಂತೋಷ್, ಪ್ರಶಾಂತಣ್ಣ ಇವರೆಲ್ಲರೂ ಸೇರಿ ಈ ಬಡ ಹಂತದಿಂದ ಹಳ್ಳಿ ಮಟ್ಟದಿಂದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಒಂದು ಉನ್ನತ ಮಟ್ಟದ ಏನು ಪಟುಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಸಹಕಾರ ಕೊಡ್ತೀವಿ, ಅವ್ರನ್ನ ಬೆಳವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಸಹೋದರ ಸಂದೀಪ್ ಶೆಟ್ಟರಿಗೆ ನಮ್ಮ ಸಹಕಾರ ಇದ್ದೇ ಇರ್ತದೆ. ಕಳೆದ 28 ವರ್ಷಗಳಿಂದ ಎಲ್ಲ ಕನ್ನಡ ಪರ ಸಂಘಗಳಿಗೆ ನಾನು ಸಹಾಯ ಹಸ್ತ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಕನ್ನಡ ನಾಡು ನುಡಿ ನೆಲ ಜಲ ವಿಚಾರವಾಗಿ ಯಾರೇ ಜೈಲಿಗೂ ಸಹ ನಯ ಪೈಸೆಯನ್ನು ತಗೊಂಡ್ಕೊಂಡು ನಾನು ಫ್ರೀ ವಕಾಲತ್ ವಹಿಸಿದ್ದೀನಿ. ಈಗಲೂ ಮಾಡ್ತೀನಿ, ಮುಂದೆ ಮಾಡ್ತೀನಿ. ನನ್ನ ಕ್ರಿಕೆಟ್ ಪ್ರತಿಭೆ ಹೊಸಬ, ಯಾಕೆಂದರೆ ನನಗೆ ಅಷ್ಟೊಂದು ಅವಕಾಶ ಕೊಡಲಿಲ್ಲ. ಬರೀ ಮಧ್ಯಮವಾಗಿ ಬಂದಿರ್ತಕ್ಕಂಥ ಕಷ್ಟಪಟ್ಟು ಓದಿದ್ದೀನಿ, ಕಾನೂನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇತ್ತೀಚೆಗೆ ದರ್ಶನ್ ಕೇಸಲ್ಲಿ 3 ಜನ ಬಿಡಿಸಿದ್ದೀನಿ. ಹಿಂದಿ ಆಕ್ಟರ್ ಇರ್ತಕ್ಕಂಥ ಕನ್ನಡ ತೆಲುಗು ಆಕ್ಟರ್ ಹೇಮಾವತಿ ಅಂತ ಅವರು ಕೇಸಲ್ಲಿ ಅವರು ಬಿಡಿಸಿದ್ದೀನಿ. ಬಹಳಷ್ಟು ಮಾಡಿದ್ದೀನಿ. ನನಗೆ ಇರ್ತಕ್ಕಂಥ ಸುಮಾರು ನಟರುಗಳು ಸಹ ಕಕ್ಷಿದಾರಾಗಿದ್ದಾರೆ. ಸಂದೀಪ್ ಮಾಡ್ತಕ್ಕಂಥ ಏನು ಈ ಒಂದು ಗ್ರಾಮೀಣ ಪ್ರತಿಭೆಗಳನ್ನು ಉನ್ನತ ಮಟ್ಟಕ್ಕೆ ತರ್ತೀನಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡ್ತೀನಿ ಅಂತೇಳಿ ಅವರು ಕೊಟ್ಟಿದ್ದಾರೆ. ಅವರೊಟ್ಟಿಗೆ ನಾವು ಸಹಕಾರ ಕೊಡ್ತೀವಿ. ನನ್ನ ಸ್ನೇಹಿತರು ಅವರು ಸಂಪರ್ಕ ಕೊಡಿಸ್ತೀನಿ ಅಂತ ಹೇಳ್ತಾ ಅವರಿಗೆ ಒಂದು ತಳಮಟ್ಟದಿಂದ ಅವ್ರನ್ನ ಬೆಳೆಸ್ತಕ್ಕಂಥ ನಾವೆಲ್ಲರೂ ಮಾಡೋಣ. ಹಾಗಾಗಿ ಎಲ್ಲರೂ ಅವರು ಸಹಕಾರ ಕೊಡಿ, ನಮ್ಮ ಸಹಕಾರ ಇರ್ತದೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ನನ್ನ ಹೆಸರು ಸುನೀತಾ ರೆಡ್ಡಿ ಅಂತ. ತುಂಬ ಖುಷಿಯಾಯಿತು ಇಲ್ಲಿ ಆ್ಯಕ್ಟರ್ಸ್ನೆಲ್ಲ ನೋಡಿ, ಆಲ್ಸೋ ಗೌರ್ಮೆಂಟ್ ಅಫಿಷಿಯಲ್. ವೆರಿ ನೈಸ್ ಟು ಸಿ. ಆದ್ರ ಅವರು ಕೂಡ ಇದ್ದಾರೆ, ರೆಡ್ಡೀಸ್ ಎಲ್ಲನೂ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಫಸ್ಟ್ ನಾನು ಆ್ಯಕ್ಚುಲಿ ಅಂಜನ್ ಮೂರ್ತಿ ಸರ್ ನನಗೆ ಬಹಳ ವರ್ಷಗಳಿಂದ ಪರಿಚಯ. ಸರ್ ತುಂಬ ಬಿಸ್ನೆಸ್ಸು ಮಾರ್ಕೆಟಿಂಗು ಎಲ್ಲ ಮಾಡ್ತಿರ್ತಾರೆ. ಸೊ ಒಂದಿನ ಹೀಗೆ ಪರಿಚಯ ಮಾಡಬೇಕಾದ್ರೆ ನಾವು ಈವೆಂಟ್ಸ್ ಮಾಡ್ತಾ ಇರ್ತೀವಿ. ಸೊ ಆಗ ಈ ಥರ ಸಂತೋಷನ್ ಅವರು ಮೀಟ್ ಮಾಡಿ ಅವರು ಕ್ರಿಕೆಟ್ ಮಾಡ್ತಿದ್ದಾರೆ, ಒಂದು ಆ್ಯಕ್ಟಿವಿಟೀಸ್ ಈ ಥರ ಸ್ಪೋರ್ಟ್ಸ್ ಅಂತ. ಸ್ಪೋರ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಯಾಕಂದರೆ ನಾನು ಲೆಕ್ಚರರ್ ಆಗಿರೋದ್ರಿಂದ ಮಕ್ಕಳ ಸ್ಪೋರ್ಟ್ಸ್ನ ಆ್ಯಕ್ಟಿವಿಟೀಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ಹೌ ದೇ ಹ್ಯಾವ್ ದ ಥಿಂಗ್, ಬಿಕಾಸ್ ಪ್ಯಾಷನ್ ಇಸ್ ಇಂಪಾರ್ಟೆಂಟ್. ಓದೋದು ಎಲ್ಲರೂ ಓದ್ತಾರೆ, ಎಲ್ಲರಿಗೂ ಒಂದು ಕಲೆ ಇರುತ್ತೆ. ಈಚ್ ಒನ್ ವಿಲ್ ಬಿ ಹ್ಯಾವಿಂಗ್ ಯುನೀಕ್ನೆಸ್. ಅವರವರೇ ಒಬ್ಬರು ಆಟದಲ್ಲಿ ಇರ್ಬೋದು, ಒಬ್ಬರು ಆರ್ಟಿಸ್ಟ್ ಇರ್ಬೋದು, ಡಿಫ್ರೆಂಟ್ ಅವರವರ ವ್ಯಕ್ತಿತ್ವದಲ್ಲಿ ಏನೇನು ಇರುತ್ತೋ ಇಂಟ್ರೆಸ್ಟು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಬಂದಿದ್ದೀನಿ ನಾನು. ಸೊ ಈಗ ಬಿಗ್ ಬಾಸ್ ಇರೋರು ಇರ್ಬೋದು, ಆ್ಯಕ್ಟರು, ಮತ್ತು ಇವರೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಇಟ್ಸ್ ಸೋ ನೈಸ್. ಬಿಕಾಸ್ ಈಚ್ ಆಫ್ ದೆಮ್ ಎಲ್ಲರೂ ಕೈ ಜೋಡಿಸ್ರೇ ಏನಾದರೂ ಆಗೋದು, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಸೊ ನಾವೆಲ್ಲ ಇಲ್ಲಿ ಸಪೋರ್ಟ್ ಮಾಡೋಣ. ನಾನು ಆ್ಯಕ್ಚುಲಿ ಲಾಸ್ಟ್ 10 days ಬ್ಯಾಕ್ ಬರೀ ವುಮೆನ್ಸ್ದು ಕ್ರಿಕೆಟ್ ಲೀಗ್ ಮಾಡಿದ್ದೆ. ಇಟ್ ವಾಸ್ ಲೈಕ್ 13 ಟೀಮ್ಸ್. ಸ್ಪರ್ಶ್ ಹಾಸ್ಪಿಟ್ಲ್ ಅವರು ನನಗೆ ಕೊಲಾಬ್ ಆಗಿ ನಾವು ಮಾಡಿದ್ವಿ. ಇಟ್ ಕೇಮ್ ಔಟ್ ವೆರಿ ವೆಲ್. ಲಗ್ಗೇರಿ ಇಂಡೋರ್ ಸ್ಟೇಡಿಯಮಲ್ಲಿ ತುಂಬ ಚೆನ್ನಾಗಿ ಬಂತು. ಆಲ್ ಇಟ್ಸ್ ನಾಟ್ ಲೈಕ್ ಪ್ಲೇಯರ್ಸ್, ಅವರೆಲ್ಲ ವುಮೆನ್, ಎಲ್ಲರೂ ಜಸ್ಟ್ ನಾರ್ಮಲ್ ವುಮೆನ್ ಎಂಟರ್ಪ್ರೈನರ್ಸ್. ಆ್ಯಂಡ್ ಆಲ್ಸೋ ಐ ಎ ಬೇಸಿಕ್ ವುಮೆನ್ ಎಂಟರ್ಪ್ರೈನರ್ ಇನ್ ಡಿಫ್ರೆಂಟ್ ಸೋಷಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೀನಿ. ಸೊ ಎಲ್ಲ ಅವ್ರು ಹಾಡಿದ್ದು ನೋಡಿದ್ರೆ ಅವರೇ ಕ್ರಿಕೆಟ್ ಪ್ಲೇಯರ್ಸ್ ಥರ ಆಡಿದ್ರು. ಐ ಥಿಂಕ್ ಐ ಶುಡ್ ಟೇಕ್ ಶ್ವೇತಾ ದೇರ್. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಡು ಯು ಅವೇರ್ ಆಫ್ ದಟ್? Yes. Oh. Yeah, she was there. Yeah. Those are all my friends and my kitty party friends, just casual agi, and I like to do something special, not like on Women's Day, March 8th we did that, and it was a successful event. And we launched, launching was there, and we gave t-shirts. Ella ನಾವು ಯಾವ ಥರ ಕ್ರಿಕೆಟ್ ಮಾಡ್ತೀವಿ ಅದೇ ಥರನೇ ಮಾಡಿದ್ವಿ. ಅಂಪೈರ್ಸ್ ಇದ್ರು, ಎವ್ರಿಥಿಂಗ್. ಇಟ್ ವಾಸ್ ಫನ್. ಪ್ಲಸ್ ಆಲ್ಸೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವರ್ ಫಾಲೋಡ್. ತುಂಬ ಚೆನ್ನಾಗಿತ್ತು, ಎಂಜಾಯ್ಡ್ ಇಟ್. ಆ್ಯಂಡ್ ಈಗ ಸರ್ ಹೇಳಿದಾಗ ಐ ಜಸ್ಟ್ ಥಾಟ್ ವಿ ಶುಡ್ ಡೂ, ವೈ ನಾಟ್ ಮೀ ಅಂತ. ಸೊ ಪ್ಲೇಯರ್ಸ್ ಇರ್ಬೋದು, ಇಲ್ಲ ವಾಟ್ ಎವರ್ ಸ್ಪಾನ್ಸರ್ಸ್ ಆರ್ ಎನಿಥಿಂಗ್, ಐ ವುಡ್ ವಿಶ್ ಟು ಡೂ ಮೈ ಬೆಸ್ಟ್ ಫಾರ್ ದ ಸೊಸೈಟಿ. ಹಾಗೆ ಇವ್ರು ಹೇಳ್ದಂಗೆ ಸೊಸೈಟಿಗೆ ಮಾಡಬೇಕು. ನಾವು ಹುಟ್ಟಿದೀವಿ, ಹೋಗ್ತೀವಿ, ಒಂದಿನ ಹೋಗ್ತೀವಿ, ಬಟ್ ಏನೋ ನಮ್ಮ ಕೈಲಾಗಿದ್ದು. ಈಗ ಒಬ್ರು ಕಬಡ್ಡಿ ಸರ್ ಹೇಳ್ತಾ ಇದ್ರು, ನಮ್ಗೆ ಆ ಕಾಲದಲ್ಲಿ ಯಾರು ಸಪೋರ್ಟ್ ಇರಲಿಲ್ಲ. ಈಗ ನೋಡಿ ಅವ್ರು ಫುಲ್ ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಹೆಂಗಿದ್ದಾರೆ ಫುಲ್ಲು. ಇಲ್ಲ, ಅದು ಆವಾಗಲೇ ಇದ್ದಿದ್ರೆ ಇವಾಗ ಇನ್ನೂ ಎಷ್ಟು ಜನ, 106 ಜನಗೆ ಅಲ್ವಾ ಸರ್?
ಮಾಡ್ತಾ ಇದ್ರಿ. ಈಗ ನೀವು ಮಾಡಕ್ಕೆ ಬಂದಿದ್ದೀರಲ್ಲ, ದಟ್ಸ್ ಗ್ರೇಟ್ ಸರ್. ಪ್ರೈಡ್ ಆಫ್ ಯು. ಐ ಆಮ್ ಪ್ರೈಡ್ ಆಫ್ ಈಚ್ ಆಫ್ ಯು ಆರ್ ಟ್ರೈಂಗ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ sir. Actually, really this press meet what we have done, no, it is a success because ನೀವು ಒಬ್ಬೊಬ್ರು ಮಾತಾಡ್ತಾ ಇದ್ರು something you want to do. ಎಲ್ಲರೂ ಬಂದಿರೋದಿಲ್ಲಿ ನಾವು ಸಪೋರ್ಟ್ ಮಾಡೋದಕ್ಕೆ. And I also invited Prema ma'am who is our ex-mayor Sampath sir. So and she also just even ನಾನು ಮಾತಾಡ್ತಾ ಇರಬೇಕಂದ್ರೆ I got a call, please come. Then first immediately yes ma'am I will come ಅಂತ ಬಂದರು. So I am so thankful and my gratitude ma'am. Your blessing should always be there and she is always an inspiration lady. ನಿಮ್ಗೆ ಗೊತ್ತಿರ್ಬೋದು ಮೇಯರ್ ಸಂಪತ್ ಕುಮಾರ್ ನಮ್ಮ ಮೇಯರ್ ಅವ್ರ ಸಿಸ್ಟರ್ ಪ್ರೇಮಾ ಮ್ಯಾಮ್ ಅಂತ, ಆಲ್ವೇಸ್ ಇನ್ವಾಲ್ವ್ ಇನ್ ಸಮಥಿಂಗ್ ಆರ್ ದ ಅದರ್ ಆಕ್ಟಿವಿಟೀಸ್. Pardon? We met in the morning. Oh really? Oh my God, ಹೌದಲ್ವಾ? Okay, nice. Yeah, ಇವತ್ತು ಮಹಿಳಾ ಕಾಂಗ್ರೆಸ್ ಮೀಟಿಂಗ್ ಇತ್ತು. I really couldn't recognize you in this dress. Yeah. Okay, nice. So that was the thing, and so we are all there to support you and ಏನು ಬೇಕಾದರೂ ಮಾಡೋಣ, whatever it is. Santosh sir, I am there with you. ಎಲ್ಲರೂ ನಾನು ಮಾಡ್ತೀನಿ ಅಂತ I will not give the hopes, but what I can do, maximum I will do for that. And thank you. Let all of your support be there. We'll join together and we'll do. ಈಗ ದುಬೈಯಲ್ಲಿ ಏನಿದೆ ಮತ್ತು ಹ್ಯಾಕ್ಟ್ರಸ್ ಇರ್ಬೋದು, ಬೇರೆ ಬೇರೆ ಇರೋದು ಅಂಜನ್ ಮೂರ್ತಿ ಸರ್ನ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ. ಬಿಕಾಸ್ ಸರ್ ಬಂದ್ಬಿಟ್ಟು ಒಂದು ಎನ್ಸೈಕ್ಲೋಪೀಡಿಯಾ ಥರ, ಎನ್ಸೈಕ್ಲೋಪೀಡಿಯಾ ಸರ್ ಇಸ್ ಲೈಕ್ ಯಾರು ಬೇಕಂತ ಕೇಳಿದ್ರು. ಬಿಕಾಸ್ ನಾನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಲ್ಲ ಸರ್, ನನಗೆ ಒಬ್ಬರು ಆ್ಯಕ್ಟರ್ ಬೇಕು ಸರ್, ನನಗೆ ಯಾರಾದರೂ ಡ್ರಾಮಾ ಆರ್ಟಿಸ್ಟ್ ಸರ್, ನನಗೆ ಒಂದು ಜಾಗ ಬೇಕು, ಯಾವುದರ ಕೇಳಿ ಹಂಗೆ ನಿಮ್ಗೆ ಯಾರು ಬೇಕೋ ಆ ನಂಬರ್ಸ್ ಕೊಡ್ತಾರೆ. ಆ್ಯಂಡ್ ಆ ಥರ ಶೇರಿಂಗ್ ನಂಬರ್ಸ್ ಕೊಡೋರು ಇರ್ಬೋದು, ಆ ಥರ ಯಾರು ಸಿಗೋದು, ಅಯ್ಯೋ ಅವ್ರು ಕೊಟ್ಬಿಟ್ರೆ ಅವ್ರು ಬೆಳೆದ್ಬಿಡ್ತಾರೇನೋ ಅಂತಿರ್ತಾರೆ. ಬಟ್ ಸರ್ ಇದು ರಿಯಲಿ ಐ ರೆಸ್ಪೆಕ್ಟ್ ಇಮ್ ಅ ಲಾಟ್. ಬಿಕಾಸ್ ಇವತ್ತಲ್ಲ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಒಳ್ಳೆ ಟೀಮ್ ಸಿಕ್ಕಿದ್ದೀರ ಇಲ್ಲಿ, ಒಬ್ಬೊಬ್ಬರು ಕೂಡ ಜಮ್ಸ್. ಆ್ಯಂಡ್ ಐ ಥ್ಯಾಂಕ್ ಯು ಸರ್ ಅಂಜನ್ ಮೂರ್ತಿ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ನನ್ನ ಕೈಲಾಗಿದ್ದು ಐ ಡು, ವಿಲ್ ಆಲ್ ಜಾಯಿನ್ ಆ್ಯಂಡ್ ಡು. ಥ್ಯಾಂಕ್ ಯು. ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಡೋಂಟ್ ಗೋ ಬಿಹೈಂಡ್ ದ ಸ್ಟಾರ್ಸ್, ಕ್ರಿಯೇಟ್ ದ ಸ್ಟಾರ್ಸ್. ಏನಾಗುತ್ತೆ ಅಂತಂದರೆ, ನೀವು ಸ್ಟಾರ್ಸ್ ಇಂಡಿಯಾಗೆ ಹೋಗ್ತೀನಿ ಅವ್ರು ಎತ್ತರದಲ್ಲಿ ಇರ್ತಾರೆ, ಅವ್ರನ್ನ ರೀಚ್ ಮಾಡೋಕ್ಕಾಗೋದಿಲ್ಲ. ಅದೇ ನೀವು ಒಬ್ಬರು ಸ್ಟಾರ್ನ ಕ್ರಿಯೇಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಆಸಕ್ತಿ ಬರುತ್ತೆ, ನಾವು ಈ ಥರ ಸ್ಟಾರ್ ಆಗ್ಬೋದು ಅಂತ. ಕ್ರಿಯೇಟ್ ದ ಸ್ಟಾರ್ಸ್. ಎಸ್ಪೆಷಲಿ ಇವತ್ತು ನವೀನ್ ಬಾಬು ನಮ್ಮ ಜೊತೆ ಇದ್ದಾರೆ. ಈಸ್ ಅ ಹೀರೋ. ಆಮೇಲೆ ಇವ್ರ ತಂದೆ ದೊಡ್ಡ ಡೈರೆಕ್ಟರ್ ಆದವರು. ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆನೂ ಅವ್ರು ಆ್ಯಕ್ಚುಲಿ ಕೆಲಸ ಮಾಡಿದವರು, ಅಂದರೆ ಡೈರೆಕ್ಷನ್ ಮಾಡಿದವರು. ಟಿಪ್ಟೂರು ರಘುವತಿಯಲ್ಲಿ ನೀವು ಕೇಳಿರ್ತೀರ, ಸೊ ಅವ್ರ ಮಗ ಇವರು. ಸೊ ಇವರು ಈಸ್ ಅ ಬಿಗ್ ಕ್ರಿಕೆಟ್ ಸ್ಟಾರ್. ಆ್ಯಕ್ಚುಲಿ ಯಾವ್ದು ನೋಡಿದ್ರು ಕ್ರಿಕೆಟಲ್ಲಿ ಬ್ಯುಸಿಯಾಗಿರ್ತಾರೆ. 20 ತಿರ್ಗಿ ದುಬೈ ಹೋಗ್ತಾ ಇದ್ದಾರೆ ಮ್ಯಾಚ್ಗೆ. ಆ್ಯಂಡ್ ಹಿ ವಾಸ್ ಬಿಸಿ ಇನ್ ಅದರ್ ಇವೆಂಟ್. ಆ್ಯಂಡ್ ಈ ಇವೆಂಟ್ ವಿಷಯದಲ್ಲಿ ನಾನು ಆ್ಯಕ್ಚುಲಿ ಮೊದಲು ಒಂದ್ಸರಿ ನವೀನ್ ಹತ್ರ ಕೇಳಿದ್ದೆ ಆ್ಯಕ್ಚುಲಿ ನಾವು ಯಾವ ರೀತಿ ಮಾಡೋಣ ಅಂತೇಳಿ. ಸೊ ನವೀನ್ ಏನೂ ಹೇಳಿಲ್ಲ, ಒಂದೇ ಮಾತು ಹೇಳಿದರು, ಸಂದೀಪ್ ಐ ಆಮ್ ವಿತ್ ಯು. ಸೊ ನಿಮಗೆ ಯಾವ ರೀತಿ ಏನು ನಿಮಗೆ ಸಹಾಯ ಬೇಕು ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಇಟ್ಸ್ ರಿಯಲಿ ಅಪ್ರಿಷಿಯೇಟ್ ಫಾರ್ ಮೀ. ಆ್ಯಕ್ಚುಲಿ ನಾನು ಅವ್ರ ಕೇಳಿದಾಗ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಆ್ಯಕ್ಚುಲಿ ಫ್ರಮ್ 2007 ವಿ ಆರ್ ಫ್ರೆಂಡ್ಸ್. ಸೊ 2007ಇಂದ ಇವತ್ತುವರೆಗೂ ನಾವು ಅದೇ ಫ್ರೆಂಡ್ಶಿಪ್ಪಲ್ಲಿದ್ವಿ, ಅದೇ ರೀತಿ ಇದ್ದೀವಿ, ಅದೇ ಸಂತೋಷದಲ್ಲಿದ್ವಿ. ಆ್ಯಂಡ್ ಒಂದೆರಡು ಮಾತು ಆ್ಯಕ್ಚುಲಿ ಬಿಫೋರ್ ಹಾನರಿಂಗ್ ಹಿಮ್, ಆ್ಯಕ್ಚುಲಿ ಅವ್ರು 2 ಮಾತು ಹೇಳ್ಬೇಕಂತ ಕೇಳ್ತಾರೆ. ಥ್ಯಾಂಕ್ ಯು ಸಂದೀಪ್. ಅವ್ರು ಹೇಳಿದಾಗೆ 2007ಇಂದ ನಾವು ಫ್ರೆಂಡ್ ಆಗಿದ್ದೀವಿ. ಫ್ರೆಂಡ್ ಅಲ್ಲ, ಮೋರ್ ದೆನ್ ಅ ಫ್ರೆಂಡ್ ಇಸ್ ಮೈ ಬ್ರದರ್ ಅಂತ ಹೇಳ್ಬೋದು. ಸೊ ಒಂದು ದೊಡ್ಡ ಇವೆಂಟ್ಗೆ ಕೈ ಹಾಕಿದ್ದಾರೆ. ಖಂಡಿತ ನಮ್ಮ ಸಪೋರ್ಟ್ ಅಂತ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನನ್ನ ಕೈಯಿಂದ ಏನೇನು ಸಪೋರ್ಟ್ ಇದೆಯೋ ಡೆಫಿನೆಟಾಗಿ ಮಾಡ್ತೀವಿ. ವಿಲ್ ಮೇಕ್ ಇಟ್ ಅ ಬಿಗ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು
ಅರ್ಪಿತ್ ಇಸ್ ಅ ಹೀರೋ ಆ್ಯಂಡ್ ಮೋರ್ ಓವರ್ ಆ್ಯಕ್ಚುಲಿ ಇವಾಗ ಇವ್ರದೇ ಆದಂತಹ ಒಂದು ಸಂಸ್ಥೆಯಲ್ಲಿ ಯಾವುದೋ ಚೇರ್ಮನ್ ಆಗಿದ್ದಾರೆ ನೀವು CEO ಆಗಿದ್ದಾರೆ. ಎಸ್ ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಟು ಹಾನರಿಂಗ್ ಯು. ಯಾರು ಹೋಗುವ ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಇಬ್ಬರಿಗೆ ಹೋಗುತ್ತೆ. ಒಂದು ಯತೀಶ್ ಆ್ಯಂಡ್ ಅದರ್ ಒನ್ ಇಸ್ ಮೈ ಸ್ವೀಟ್ ಸಿಸ್ಟರ್. ಯಾಕಂತ ಹೇಳಿದ್ರೆ ಇವರಿಬ್ಬರು ಆ್ಯಕ್ಚುಲಿ ಏನಂತ ಹೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಏನೇ ಹೇಳಿದ್ರು ಕೂಡ ಸರ್ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ. ಸೊ ಆ ಪ್ರೀತಿ ಇದೆ ಅಲ್ವಾ, ಆ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ನಿಮಗೆ ನಾನು ಮಾಡಬೇಕಷ್ಟೇ. ಬನ್ನಿ.